ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ದೇವರ ಮೇಲಾದರೂ ಸ್ವಲ್ಪ ಭಯ ಇರಲಿ. ನಾನು ನಿಮ್ಮ ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ಪರಿಸ್ಥಿತಿಯ ಬಗ್ಗೆ ಸ್ವಲ್ಪ ಕರುಣೆ ತೋರಬೇಕು. ನೀವು ನನಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀರಾ. ನನ್ನ ಹಣೆಗೆ ನಿಮ್ಮ ಕೈಯಾರೆ ಕುಂಕುಮ ಇಟ್ಟಿದ್ದೀರಾ. ಎಲ್ಲನೂ ಓಕೆ. ಆದರೆ ನನಗೆ ಇದನ್ನು ಮದುವೆ ಅಂತ ಸ್ವೀಕರಿಸಲು ಸಾಧ್ಯ ಇಲ್ಲ. ನಾನು ನಿಮ್ಮನ್ನು ಯಾವ ಸಂದರ್ಭದಲ್ಲಿ ಮದುವೆ ಆಗಿದ್ದೇನೆ ಎಂಬುದನ್ನು ನೆನಪಿಸಿಕೊಳ್ಬೇಕು. ಈ ಸಂಬಂಧ ಹೀಗೆ ಮುಂದುವರೆದರೆ ಮುಂದೆ ಖಂಡಿತವಾಗಿಯೂ ಏನಾದರೂ ಅನಾಹುತ ಸಂಭವಿಸಬಹುದು. ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಸಂಬಂಧವನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಅವಳು ಅಸಹಾಯಕಳಾಗಿ ಕೈಗಳನ್ನು ಮುಗಿಯುತ್ತಾ ಹಿಂದೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದಳು. ಅವಳ ಕೈಗಳು ನಡುಗುತ್ತಿದ್ದವು. ಅವನು ನಗುತ್ತಾ, ಅರೆ, ನಾನು ನಿನ್ನ ಗಂಡ ಕಣೆ. ನನಗೆ ನಿನ್ನ ಮೇಲೆ ಸಂಪೂರ್ಣ ಹಕ್ಕಿದೆ. ನೀನು ನಿರಾಕರಿಸದೆ ನನಗೆ ಸಹಕರಿಸಬೇಕು. ಭಯಪಡಬೇಡ. ಇಂದು ರಾತ್ರಿ ನಾನು ನನ್ನ ಹಕ್ಕನ್ನು ನಿನಗೆ ನೀಡಬೇಕು. ನೀನು ಇದನ್ನು ನಿರಾಕರಿಸಿದರೆ ನಮ್ಮ ಪವಿತ್ರವಾದ ಸಂಬಂಧಕ್ಕೆ ಅವಮಾನವಾಗುತ್ತದೆ. ದಯವಿಟ್ಟು ನಿರಾಕರಿಸಬೇಡ. ಸಂತೋಷದಿಂದ ಸ್ವೀಕರಿಸು ಎಂದು ಹೇಳಿದ. ರುದ್ರ ಧನಂಜಯ್ ಆರುಷಿಯಲ್ಲಿ ಮೃದುವಾಗಿ ಮಾತನಾಡುತ್ತಿದ್ದರೂ ಅವನ ಮಾತುಗಳಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಆರುಷಿ ತುಂಬಿದ ಕಣ್ಣುಗಳಿಂದ ಬಾಗಿಲಿನ ಕಡೆ ನೋಡುತ್ತಿದ್ದಳು. ಅವಳು ನಿಶ್ಶಬ್ದಳಾಗಿ ಅಳುತ್ತಿದ್ದಳು. ಮುಂದೆ ನಿಂತಿದ್ದ ಎತ್ತರದ ವ್ಯಕ್ತಿಯ ಕಣ್ಣುಗಳಲ್ಲಿ ಕೋಪ ತುಂಬಿಕೊಂಡಿತ್ತು. ಕಪ್ಪು ಟೀ ಶರ್ಟ್ನಿಂದ ಅವನ ಕೈಯ ಮಸಲ್ ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅದನ್ನು ನೋಡಿ ಆರುಷಿಗೆ ಇನ್ನಷ್ಟು ಭಯವಾಯಿತು. ಅವಳು ಮೌನವಾಗಿ ನಿಂತಳು. ದಯವಿಟ್ಟು ಹೋಗಿ ಇಲ್ಲಿಂದ, ನಿಲ್ಬೇಡಿ ಇಲ್ಲಿ ಎಂದು ನಡುಗುತ್ತಾ ಧೈರ್ಯ ಮಾಡಿಕೊಂಡು ಹೇಳಿದಳು. ಅದನ್ನು ಕೇಳಿದ ರುದ್ರ ಒಂದು ಕ್ಷಣ ಅವಳ ತುಟಿಯನ್ನು ತನ್ನ ಬೆರಳಿನಿಂದ ಹಿಡಿದ. ಅವನು ಪ್ರೀತಿಯಿಂದ ಮಾತನಾಡಿದಾಗ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ದರಿಂದ ಈಗ ಸ್ವಲ್ಪ ಗಂಭೀರವಾಗಿ ವರ್ತಿಸಬೇಕೆಂದಿದ್ದ. ನಾನು ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಅನ್ನೋದನ್ನು ಮೊದಲು ನೆನಪಿಟ್ಟುಕೋ ಆರುಷಿ. ನೀನು ನನ್ನ ಹೆಂಡತಿ. ನಾನು ನಿನ್ನನ್ನು ಯಾರಿಗೂ ಬಿಟ್ಟುಕೊಡೋದಿಲ್ಲ ಎಂದು ಹೇಳಿದ. ನಾನು ಸತ್ತ ನಂತರ ನೀನು ನನ್ನಿಂದ ಮುಕ್ತಳಾಗಬಲ್ಲ ಆರುಷಿ. ಅದಕ್ಕಾಗಿ ಈ ಅಳುತ್ತಾ ನಕ್ರ ಮಾಡಿ ನನಗೆ ತೊಂದರೆಗೊಳಿಸುವುದನ್ನು ನಿಲ್ಲಿಸು. ನಾನು ಹೇಳುತ್ತಿರುವ ಮಾತುಗಳನ್ನು ಸಮಾಧಾನದಿಂದ ಕೇಳು. ಮದುವೆಯಾಗಿ 3 ದಿನಗಳು ಕಳೆದಿವೆ. ಇವತ್ತು ನಾನು ನನ್ನ ಹಕ್ಕನ್ನು ಕೇಳುತ್ತಿದ್ದೇನೆ. ಇಷ್ಟು ದಿನ ಕಾದಿದ್ದೆ. ಈಗಲೂ ನೀನು ಕೋಪದಲ್ಲಿದ್ದರೆ ಹೇಗೆ? ನನ್ನ ತಾಳ್ಮೆಯನ್ನಾದರೂ ನೋಡು. ಮದುವೆಯ ಮೊದಲ ರಾತ್ರಿ ನಾನು ನಿನ್ನ ಬಳಿಯೇ ಬಂದಿಲ್ಲ. ಇಲ್ಲದಿದ್ದರೆ ಆ ರಾತ್ರಿ ನಿನಗೆ ನಾನು ಯಾರು ಅಂತ ತೋರಿಸ್ತಿದ್ದೆ. ಗಂಡನಿಗೆ ಹೆಂಡತಿಯಾದವಳು ಸಂತೋಷ ಕೊಡಬೇಕು, ಪ್ರೀತಿ ತೋರಿಸಬೇಕು. ಅಷ್ಟೇ ನಾನು ಕೇಳುತ್ತಿರುವ ಮಾತು. ನೀನು ಪ್ರೀತಿಯಿಂದ ಒಪ್ಪಿಕೊಂಡ್ರೆ ಸರಿ ಎಂದು ಅವನು ಮೆಲ್ಲನೆ ಅವಳ ಸೊಂಟದ ಬಳಿ ಕೈಯಿಟ್ಟು ಆತನ ಎದೆಗೆ ಆಕೆಯನ್ನು ಎಳೆದನು. ಅವಳಿಗೆ ಉಸಿರಾಡಲು ತೊಂದರೆಯಾಗ್ತಿತ್ತು. ರುದ್ರನ ದೃಷ್ಟಿಯಲ್ಲಿ ತೀವ್ರ ಇಚ್ಛೆ ಮೂಡಿತು. ಆರುಷಿ ಭಯದಿಂದ ಹಿಂದಕ್ಕೆ ಸರಿಯಲು ಪ್ರಯತ್ನಿಸಿದಳು. ಆಗ ರುದ್ರ ಗಂಭೀರವಾಗಿ ಹೇಳಿದ, ನೀನು ನನ್ನ ಹೆಂಡತಿ. ನಿನ್ನನ್ನು ಯಾವ ಕಾರಣಕ್ಕೂ ಯಾರಿಗೂ ಬಿಟ್ಟುಕೊಡಲಾರೆ. ನನ್ನ ಹಕ್ಕನ್ನು ನಾನು ಕೇಳ್ತಿದ್ದೇನೆ. ಭಯಪಡಬೇಡ. ಸಂತೋಷದಿಂದ ಒಪ್ಪಿಕೋ. ಆಗ ಆರುಷಿ ನಡುಗುವ ಧ್ವನಿಯಿಂದ ಧೈರ್ಯವಾಗಿ ಕೇಳಿದಳು, ಯಾವ ಹೆಂಡತಿ? ಯಾವ ಮದುವೆ? ಮದುವೆಗೆ ಮೊದಲು ನೀನೇನು ಮಾತು ಕೊಟ್ಟಿದ್ದೆ? 6 ತಿಂಗಳವರೆಗೆ ನನ್ನತ್ತ ನೋಡಬಾರ್ದು, ನನ್ನನ್ನು ಮುಟ್ಬಾರ್ದು ಎಂಬ ಷರತ್ತಿಗೆ ನೀವು ಒಪ್ಪಿಕೊಂಡಿದ್ದರಿಂದ ನಾನು ಓಕೆ ಅಂದಿದ್ದೆ. 6 ತಿಂಗಳ ನಂತರ ಡೈವೋರ್ಸ್ ಪಡೆಯಬೇಕೆಂಬುದು ಷರತ್ತಿನ ಇನ್ನೊಂದು ಮುಖ್ಯ ವಿಷಯ. ಮದುವೆಯಾದರೂ ನಿಮ್ಮಿಂದ ನನ್ನನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಈ ಷರತ್ತು ಹಾಕಿದ್ದೆ. ಇದೀಗ ನೀವು ನಿಮ್ಮ ಮಾತನ್ನು ಮರೆತಿದ್ದೀರಾ. ನೀವು ಹೀಗೆ ಮಾಡಿದರೆ ನಾನು ಹಿರಿಯರಿಗೆ ಹೇಗೆ ಮುಖ ತೋರಿಸೋದು? ಮುಖ್ಯವಾಗಿ ದೊಡ್ಡಮ್ಮವರಿಗೆ. ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಕಳುಹಿಸಿದ್ದಾರೆ. ಈ ಮದುವೆ ಸಂಬಂಧ ಉಳಿಸಲಲ್ಲ, ನಿಮ್ಮಲ್ಲಿದ್ದ ಶಾಪವನ್ನು ಹೋಗಲಾಡಿಸುವುದಕ್ಕೋಸ್ಕರ ನನ್ನನ್ನು ನಿಮ್ಮ ಜೊತೆ ಮದುವೆ ಮಾಡಿಸಿದ್ದಾರೆ ಅಷ್ಟೇ. ಆರುಷಿ ಅಳುತ್ತಾ ಕೋಪದಲ್ಲಿ ಮಾತನಾಡುತ್ತಿದ್ದಳು. ಆಗ ರುದ್ರ ಇದ್ದಕ್ಕಿದ್ದಂತೆ ಅವಳ ಕೈಯನ್ನು ಅವನ ಪಕ್ಕಕ್ಕೆ ಎಳೆದುಕೊಂಡನು. ಆ ಸುಂದರ ಚೆಲುವೆಯನ್ನು ನೋಡುತ್ತಿದ್ದಂತೆ ಅವಳ ಸೌಂದರ್ಯದ ಆಕರ್ಷಣೆಯಿಂದ ಅವನ ಕಣ್ಣುಗಳಲ್ಲಿ ಅಮಲೇರಲು ಪ್ರಾರಂಭವಾಯಿತು. ಅವನು ಅವಳ ಸೌಂದರ್ಯಕ್ಕೆ ಮಾರು ಹೋಗುತ್ತಿದ್ದ. ಇದ್ದಕ್ಕಿದ್ದಂತೆ ಅವಳ ಕುತ್ತಿಗೆಯನ್ನು ಮುಟ್ಟಲು ಮುಂದಾದನು. ಆಗ ಆರುಷಿಯ ಉಸಿರು ಅವನ ಗಟ್ಟಿಮುಟ್ಟಾದ ಕೈಯೊಳಗಡೆ ಬಂಧಿಯಾದವು. ಉಸಿರಾಡಲು ಕಷ್ಟವಾಗುತ್ತಿತ್ತು. ಅವಳು ಅವನ ಕೈಗಳಿಂದ ಬಿಡಿಸಿಕೊಂಡು ಹೊರಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ರುದ್ರ ಅವಳನ್ನು ಹಾಸಿಗೆ ಮೇಲೆ ಎಳೆದುಕೊಂಡನು. ಅವಳು ದಿಗ್ಭ್ರಮೆಗೊಂಡು ಹಾಸಿಗೆ ಮೇಲೆ ಬಿದ್ದಳು. ರುದ್ರ ಅವಳ ಪಕ್ಕದಲ್ಲಿ ಮಲಗಿಕೊಂಡು, ನಾನು ಯಾವುದೇ ಷರತ್ತು ಅಥವಾ ಯಾವುದೇ ಶಾಪವನ್ನು ಒಪ್ಪಿಕೊಳ್ಳೋದಿಲ್ಲ. ನಾನು ಎಲ್ಲ ಆಚರಣೆಗಳೊಂದಿಗೆ ನಿನ್ನನ್ನು ನನ್ನ ಹೆಂಡತಿ ಅಂತ ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ. ನಾನು ಅಂತರಾಳದಿಂದ ನಿನ್ನನ್ನು ಹೆಂಡತಿ, ಜೀವನ ಸಂಗಾತಿ ಅಂತ ಪರಿಗಣಿಸಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡೋದಿಲ್ಲ. ನನಗೆ ನೀನು ಬೇಕು. ಇಂದು ನನ್ನ ಹಕ್ಕನ್ನು ನಾನು ಬಿಟ್ಟುಕೊಡೋದಿಲ್ಲ ಎಂದನು. ಇವನ ಮಾತುಗಳನ್ನು ಕೇಳಿ ಆರುಷಿಯು ನಡುಗಿದಳು. ಬೇಡ, ದಯವಿಟ್ಟು ಬೇಡ. ಆರುಷಿಯ ಕಿರುಚಾಟವು ಕೋಣೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸ್ತಿತ್ತು. ಆದರೆ ಅವಳ ಕೂಗು, ಕಿರುಚಾಟ ಯಾರಿಗೂ ಹೊರಗೆ ಕೇಳುತ್ತಿರಲಿಲ್ಲ. ರುದ್ರ ತನ್ನೆಲ್ಲ ಆಸೆಯನ್ನು ನೆರವೇರಿಸಿಕೊಳ್ಳಲು ಮುಂದಾದನು.
ತಾನು ನಿನ್ನ ಗಂಡ, ನನಗೆ ನಿನ್ನ ಮೇಲೆ ಸಂಪೂರ್ಣ ಅಧಿಕಾರ ಇದೆ, ಯಾರೂ ನನ್ನನ್ನು ಪ್ರಶ್ನೆ ಮಾಡುವಂತಿಲ್ಲವೆಂದು ಧೈರ್ಯದಿಂದ ಹೇಳ್ತಿದ್ದ. ಅವನು ಅವಳ ಸೊಂಟದ ಸುತ್ತ ತನ್ನ ಕೈಗಳನ್ನು ಸುತ್ತಿಕೊಂಡು ಅವಳನ್ನು ಅವನ ಮೇಲೆ ಬೀಳುವಂತೆ ಮಾಡಿದ. ಇದರಿಂದ ಅವಳ ಉದ್ದವಾದ ಕೂದಲುಗಳು ಅವನ ಮುಖಕ್ಕೆ ಬಿದ್ದವು. ನನ್ನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ನಿನ್ನ ಧ್ವನಿ ಕೇಳಿಸೋದಿಲ್ಲ. ಅವನು ಮೃದು ಸ್ವರದಲ್ಲಿ ಅವಳ ಹರಡಿದ ಕೆಲವು ಕೂದಲುಗಳನ್ನು ತನ್ನ ಬೆರಳಿಗೆ ಸುತ್ತಿಕೊಳ್ಳುತ್ತಾ ಹೇಳಿದ. ಇನ್ನೊಂದು ಭಾರವಾದ ಕೈ ಅವಳ ಅಸ್ತಿತ್ವದ ಆಳವನ್ನು ಅನುಭವಿಸುವಲ್ಲಿ ನಿರತವಾಗಿತ್ತು. ಇದು ನಮ್ಮ ಫಸ್ಟ್ ನೈಟ್. ಮದುವೆ ಮೊದಲ ರಾತ್ರಿ ಯಾವುದಂತ ನಿನಗೆ ತಿಳಿದಿದ್ಯಾ? ಇಂದು ರಾತ್ರಿ ಮತ್ತು ಮುಂಬರುವ ಎಲ್ಲ ರಾತ್ರಿಗಳು ನಮಗೆ ಫಸ್ಟ್ ನೈಟ್ ಆಗಿರುತ್ತದೆ. ನಾನು ಪ್ರತಿ ರಾತ್ರಿಯೂ ನಿನ್ನಿಂದ ನನ್ನ ಹಕ್ಕುಗಳನ್ನು ಕೇಳುತ್ತಿರುತ್ತೇನೆ. ನೀನು ಸಂತೋಷದಿಂದ ನೀಡ್ತಿರಬೇಕು. ಪ್ರತಿ ರಾತ್ರಿ ನನಗಾಗಿ ಅಂದಚಂದವಾದ ಉಡುಗಿ ತೊಟ್ಟು ಕಾಯ್ತಿರಬೇಕು. ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಲ್ವಾ ಎಂದು ರುದ್ರ ಕೇಳಿದ. ಅವಳ ಕೆಂಪು ಮುಖವನ್ನು ದಿಟ್ಟಿಸುತ್ತಾ ಅವನು ಅವಳ ಕಿವಿಯಲ್ಲಿ ಮೃದುವಾಗಿ ಪಿಸುಗುಟ್ಟುತ್ತಿದ್ದ. ಆರುಷಿ ಮೊದಲ ಬಾರಿಗೆ ಅಂತಹ ವ್ಯಕ್ತಿಯನ್ನು ನೋಡುತ್ತಿದ್ದಳು. ಅವಳು ಬೇಗನೆ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದಳು. ಇನ್ನು 19 ವರ್ಷದ ಆರುಷಿ ಸಿಂಹ ಹೇಗೆ ಅಮಾಯಕ ಪ್ರಾಣಿಗಳನ್ನು ಬೇಟೆಯಾಡುತ್ತದೆ, ಅದರ ಅನುಭವ ಹೇಗಿರುತ್ತದೆ ಎಂಬುದನ್ನು ಅರಿತುಕೊಂಡಳು. ರುದ್ರ ನಗುತ್ತಾ ನಿಧಾನವಾಗಿ ಅವಳ ಸೌಂದರ್ಯಕ್ಕೆ ಜಾರಿ ಬೀಳುತ್ತಿದ್ದ. ಆರುಷಿ ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲವೂ ವಿಫಲವಾಯಿತು. ಅವನಿಗೆ ತೃಪ್ತಿಯಾಗಿತ್ತು. ಆದರೆ ಆರುಷಿ ಆಯಾಸದಿಂದ ದಣಿದು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಳು. ಇಷ್ಟು ದಿನ ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆರುಷಿ ಈಗ ಅವನ ತೋಳುಗಳಲ್ಲಿ ತನ್ನನ್ನು ತಾನು ಸಡಿಲಗೊಳಿಸಿಕೊಂಡಿದ್ದಳು. ರುದ್ರನ ಪ್ರತಿಯೊಂದು ಸ್ಪರ್ಶದಲ್ಲೂ ಮಾದಕತೆ ಇತ್ತು ಮತ್ತು ಆರುಷಿಗೆ ಈ ಮಾದಕತೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳ ತುಟಿಗಳಿಂದ ಬರುತ್ತಿದ್ದ ಅಳುವನ್ನು ಕೇಳಿ ರುದ್ರನ ತುಟಿಗಳಲ್ಲಿ ಸ್ವಲ್ಪ ನಗು ಮೂಡಿತು. ಅವನು ಅವಳ ಸೂಕ್ಷ್ಮ ಅಸ್ತಿತ್ವವನ್ನು ತನಗೆ ಬೇಕಾದ ಹಾಗೆ ಮಾಡಿಕೊಂಡನು. ಇಡೀ ಧನಂಜಯ್ ಕಾಂಪೌಂಡ್ ವಧುವಿನಂತೆ ಅಲಂಕರಿಸಲಾಗಿತ್ತು. ಸರಿತಾರವರಿಗೆ ಗಲಿಬಿಲಿಯಲ್ಲಿ ಏನು ಮಾಡಬೇಕೆಂಬುದು ಗೊತ್ತಾಗುತ್ತಿರಲಿಲ್ಲ. ಕೆಲವೊಮ್ಮೆ ಕೆಲಸದಾಳುಗಳನ್ನು ಕೂಗುತ್ತಿದ್ದರು ಅಥವಾ ಯಾರಾದರೂ ಸಿಕ್ಕಿದ್ರೂ ಅವರನ್ನು ಕರೆದು ಗದರಿಸ್ತಿದ್ರು. ಅವರಿಗೆ ಯಾವುದೂ ಪರಿಪೂರ್ಣವಾಗಿ ಕಾಡುತ್ತಿರಲಿಲ್ಲ. ಅವರು ಗಲಿಬಿಲಿಯಾಗಿರುವುದನ್ನು ನೋಡಿ ಪ್ರಕಾಶ್ ಮುಗುಳ್ನಕ್ಕೂ ಅವರ ಕೈಯನ್ನು ಹಿಡಿದು ಸೋಫಾದಲ್ಲಿ ಕೂರಿಸಿ ಅವರ ಮುಖದ ಬೆವರನ್ನು ಒರೆಸಿದರು. ಸರಿತಾ, ನೀನು ಯಾಕೆ ಇಷ್ಟೊಂದು ಚಂಚಲವಾಗಿದ್ದಿ? ರುದ್ರ ಬರಲು ಇನ್ನೂ 4 ದಿನಗಳು ಉಳಿದಿವೆ. ನೀನು ಈಗಲೇ ತುಂಬ ಗಲಿಬಿಲಿ ಮಾಡ್ತಿದ್ಯಲ್ವಾ? ನೀನು ವಿಚಿತ್ರವಾಗಿ ವರ್ತಿಸ್ತಿದ್ಯಾ ಎಂದು ಕೇಳಿದರು. ರುದ್ರನ ಹೆಸರನ್ನು ಕೇಳಿದಾಗ ಸರಿತಾರವರ ಕಣ್ಣಲ್ಲಿ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅಲ್ಲರಿ, ನಾನು ಆತಂಕಗೊಂಡಿರುವೆ ಅಂತ ನೀವು ಹೇಗೆ ಊಹಿಸ್ತೀರಿ? ನನ್ನ ಮಗ 4 ವರ್ಷಗಳ ನಂತರ ಮನೆಗೆ ಹಿಂತಿರುಗ್ತಿದ್ದಾನೆ. ನನ್ನ ಕಣ್ಣುಗಳು ಅವನನ್ನು ನೋಡಲು ಹಾತೊರೆಯುತ್ತಿದೆ. ನನ್ನ ಮಗನನ್ನು ಸ್ವಾಗತಿಸುವಾಗ ಯಾವುದೇ ಕೊರತೆಗಳು ಕಂಡು ಬರಬಾರ್ದು ಅಂತ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಲು ನಾನು ಪ್ರಯತ್ನಿಸ್ತಿದ್ದೇನೆ. ನಮ್ಮ ಮಗ ಎಷ್ಟು ಮುಗ್ಧನೋ ಅಷ್ಟೇ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಜಾಗೃತನಾಗಿದ್ದಾನೆ. ಅದಕ್ಕೋಸ್ಕರ ಎಲ್ಲವೂ ಸರಿಯಾಗಿರಲಿ ಅಂತ ನಾನು ಗಮನಿಸ್ತಿದ್ದೇನೆ. ನೋಡು ಸರಿತಾ, ನೀನೇನು ಚಿಂತೆ ಮಾಡಬೇಡ. ನಿನ್ನ ಆತಂಕದಲ್ಲಿ ಕೆಲಸದಾಳುಗಳು ಒದ್ದಾಡ್ತಿದ್ದಾರೆ. ಅವರ ಮೇಲೆ ಹೆಚ್ಚು ಒತ್ತಡ ಹಾಕಬೇಡ. ಎಲ್ಲವೂ ಸಮಯಕ್ಕೆ ಸರಿಯಾಗಿ ಚೆನ್ನಾಗಿ ನಡೆಯುತ್ತದೆ. ನೀನು ಅದರ ಬಗ್ಗೆ ಯೋಚಿಸಬೇಡ ಎಂದು ಪ್ರಕಾಶ್ ರವರು ಹೇಳಿದರು. ಆಗ ಅಲ್ಲೇ ನಿಂತಿದ್ದ ರಜನಿಗೆ ಪ್ರಕಾಶ್ ರವರು ಕೈ ಸನ್ನೆ ಮಾಡಿ ನೀನು ಒಳಗೆ ಹೋಗು ಅಂತ ಹೇಳಿದರು. ಆಗ ರಜನಿ ಆಳವಾದ ಉಸಿರನ್ನು ತೆಗೆದುಕೊಂಡು ಬೇಗನೆ ಅಡುಗೆ ಮನೆಗೆ ಹೋಗಿ ಕಣ್ಮರೆಯಾದಳು. 8 ದಿನಗಳಿಂದ ಸರಿತಾರವರು ಮನೆಯಲ್ಲಿ ಕೆಲಸದಾಳುಗಳಿಗೆ ಒತ್ತಡವನ್ನು ಹಾಕಿ ಕೆಲಸ ಮಾಡಿಸ್ತಿದ್ರು. ಆದರೆ ಅವರೆಲ್ಲ ತುಂಬ ನೊಂದುಕೊಳ್ಳುತ್ತಿದ್ದರು. ಪ್ರಕಾಶ್ ರವರಿಗೆ ಅವರನ್ನು ನೋಡಲಾಗುತ್ತಿರಲಿಲ್ಲ. ಪ್ರಕಾಶ್ ರವರು ಸಮಾಧಾನ ಮಾಡಿದ ನಂತರ ಸರಿತಾರವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಕಾಶ್ ರವರ ಭುಜದ ಮೇಲೆ ತಲೆ ಇಟ್ಟು ಮಲಗಿಕೊಂಡರು. ಅಲ್ಲಿಂದ ಮೆಲ್ಲನೆ ಕಣ್ಣು ತೆರೆಯುತ್ತಾ, ರೀ, ನನಗೆ ತುಂಬ ಸಂತೋಷವಾಗ್ತಿದೆ. ಆದರೆ ಇನ್ನೊಂದು ಆತಂಕ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ ಎಂದು ಹೇಳಿದರು. ಆಗ ಪ್ರಕಾಶ್ ರವರು, ಏನು ವಿಷಯ ಸರಿತಾ, ಏನು ಹೇಳಬೇಕೆಂದಿದ್ಯಾ ಅಂತ ಕೇಳಿದರು. ಆಗ ಅವರು ಹೇಳಿದರು, ನಮ್ಮ ಮಗ ರುದ್ರನಿಗೆ ಇಂದಿಗೆ 28 ವರ್ಷ ತುಂಬಿದೆ. ಹೌದು, ಅದರಲ್ಲಿ ಆತಂಕ ಪಡುವಂಥದ್ದು ಏನಿದೆ? ಅದು ಸಂತೋಷದ ವಿಷಯ ತಾನೆ ಎಂದು ಅವರು ಹೇಳಿದರು. ನಮ್ಮ ಮಗ ಬೆಳೆದಿದ್ದಾನೆ, ಜವಾಬ್ದಾರಿ ತಗೊಳ್ಳೋ ಸಮಯ ಬಂದಿದೆ. ಇದಕ್ಕೆ ನಾವು ತುಂಬ ಸಂತೋಷ ಪಡಬೇಕಲ್ವಾ? ನೀನು ಆತಂಕ ಮಾಡಿಕೊಂಡ್ರೆ ಹೇಗೆ? ಅಲ್ಲರಿ, ನಮ್ಮ ಕುಟುಂಬದ ಮೇಲೆ ಪೀಳಿಗೆಯಿಂದ ಪೀಳಿಗೆಗೆ ಸಾಯುವವರೆಗೂ ಬಂದಿರುವ ಆ ಶಾಪವನ್ನು ನೀವು ಮರೆತಿದ್ದೀರಾ ಎಂದು ಸರಿತಾರವರು ಪ್ರಕಾಶ್ ರವರಿಗೆ ಕೇಳಿದರು. ಸರಿತಾರವರ ಮಾತುಗಳನ್ನು ಕೇಳಿದಾಗ ಪ್ರಕಾಶ್ ರವರು ಆಳವಾದ ಉಸಿರನ್ನು ತೆಗೆದುಕೊಂಡು, ಆ ಶಾಪವನ್ನು ಹೇಗೆ ಮರೆಯಲು ಸಾಧ್ಯ? ಅಜ್ಜ ಮಾಡಿದ ತಪ್ಪಿಗೆ ಇನ್ನೂ ನಮ್ಮ ಕುಟುಂಬಸ್ಥರು ಶಿಕ್ಷೆ ಅನುಭವಿಸ್ತಿದ್ದಾರೆ ಎಂದರು. ನೀನೇನು ಚಿಂತಿಸಬೇಡ ಸರಿತಾ, ಆ ಶಾಪ ನಮಗೆ ಯಾವುದೇ ರೀತಿಯ ಹಾನಿ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಒಬ್ಬರು ಬಾಬಾ ಅದಕ್ಕೆ ಬೇಕಾದ ಪರಿಹಾರವಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಯಾಕೆ ಚಿಂತೆ ಮಾಡಬೇಕು ಎಂದು ಸರಿತಾ ಕೇಳಿದರು. ಸರಿತಾ, ಎಲ್ಲವೂ ಸಮಯ ಬಂದಾಗ ಸರಿಯಾಗುತ್ತೆ.
ನೀನೀಗ ಮನಸ್ಸಿನಲ್ಲಿ ಯಾವುದನ್ನು ಇಟ್ಕೊಳ್ಬೇಡ. ನಮ್ಮ ಮಗನಿಗೆ ಅಂಥ ವಿಷಯ ಗೊತ್ತಾಗಬಾರ್ದು. ಈಗ ನಾವು ಸಂತೋಷದಿಂದ ಅವನನ್ನು ಸ್ವಾಗತಿಸೋಣ ಅಷ್ಟೇ. ದೇವರು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ನಮ್ಮ ಜೀವನ ಬದಲಾಯಿಸ್ಬೋದು. ಅಂಥ ಶಾಪ ನನಗೂ ಇತ್ತು. ಆದರೆ ಈಗ ನಾವಿಬ್ಬರು ಸಂತೋಷವಾಗಿ ಬದುಕ್ತಿದ್ದೇವೆ ತಾನೆ. ನಮಗೆ ಮುದ್ದಾದ ಮಗನನ್ನು ನೀಡಿದ್ದಾನೆ. ನೀನೇನು ಚಿಂತೆ ಮಾಡಬೇಡ ಎಂದು ಸಮಾಧಾನ ಪಡಿಸಿದರು. ನಮಗೆ ಯಾವ ಶಾಪವೂ ಹಾನಿ ಮಾಡೋದಿಲ್ಲ, ನೀನು ನಿಶ್ಚಿಂತೆಯಾಗಿರು ಅಂತ ಹೇಳಿದರು. ಅದಲ್ಲದೆ ಬಾಬಾರವರು ಈ ಶಾಪಕ್ಕೆ ಪರಿಹಾರವಿದೆ ಅಂತ ತಿಳಿಸಿದ್ದಾರೆ. ಆ ಪರಿಹಾರ ಏನೆಂಬುದನ್ನು ಅವರು ವಿವರಿಸಿದ್ದಾರೆ. ರುದ್ರ ಮನೆಗೆ ಬಂದ ತಕ್ಷಣ ನಾವು ಅವನಿಗೆ ಮದುವೆ ಮಾಡುವ ತಯಾರಿ ಮಾಡಬೇಕು. 6 ತಿಂಗಳವರೆಗೆ ಮದುವೆಯಾಗಿ ತನ್ನ ಹೆಂಡತಿಯ ಜೊತೆಗಿರೋದ್ರಿಂದ ಶಾಪ ನಿವಾರಣೆಯಾಗ್ತದೆ. ಇಲ್ಲಿ ಮದುವೆ ಮಾತ್ರ ನಡೆದರೆ ಸಾಕು, ಮತ್ತೇನು ನಡೆಯಬೇಕಾದ ಅಗತ್ಯವಿಲ್ಲ. ನಾವು ಶಾಪ ನಿವಾರಣೆಗೆ ಬಯಸಿದರೆ ಅವರಿಗೆ ಮದುವೆ ಮಾಡಬೇಕು ಅಷ್ಟೇ ಅಂತ ಹೇಳಿದರು. ಹೌದ್ರಿ, ನೀವು ಸರಿ ಅನ್ನಿಸಿದ್ದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಿ ಅಷ್ಟೇ ಎಂದು ಸರಿತಾ ತನ್ನ ಗಂಡನಿಗೆ ಹೇಳಿದರು. ಸರಿತಾರವರ ತಲೆಯನ್ನು ಸವರಿ ಪ್ರಕಾಶ್ ರವರು ತಮ್ಮ ಕೆಲಸಕ್ಕಾಗಿ ಹೊರಗೆ ಹೋದರು. ಆಗ ಸರಿತಾ ಆಳವಾದ ಉಸಿರನ್ನು ತೆಗೆದುಕೊಂಡು ಅಲ್ಲೇ ಕೂತರು. ಮೊದಲನೆಯದಾಗಿ ರುದ್ರ ಮನೆಗೆ ಬಂದ ತಕ್ಷಣ ಅವನಿಗೆ ಮದುವೆ ಮಾಡಲು ಒಂದು ಹುಡುಗಿಯನ್ನು ನೋಡಿಬಿಟ್ಟಿದ್ದರು. ಮದುವೆಯಾದ 6 ತಿಂಗಳ ನಂತರ ಅವಳಿಗೆ ವಿಚ್ಛೇದನ ನೀಡಲಾಗುವುದು ಎಂಬ ಷರತ್ತಿನೊಂದಿಗೆ. ಪ್ರಕಾಶ್ ಧನಂಜಯ್ ಅವರ ಅಜ್ಜ ಓಂಕಾರ್ ಧನಂಜಯ್ ತಮ್ಮ ಯವರದಲ್ಲಿ ಖ್ಯಾತಿಯನ್ನು ಗಳಿಸಿದ್ದವರು. ಅವರು ಗ್ರಾಮದ ಮುಖ್ಯಸ್ಥರಾಗಿದ್ದರು ಹಾಗೂ ಇಡೀ ಹಳ್ಳಿಯಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದರು. ಒಂದು ಬಾರಿ ಅವರು ಹಳ್ಳಿಯ ಒಂದು ಹುಡುಗಿಯನ್ನು ನೋಡಿ ತುಂಬ ಆಕರ್ಷಿತರಾದರು. ತನ್ನನ್ನು ತಾನು ನಿಯಂತ್ರಿಸಲಾಗದೆ ಅವಳನ್ನು ತನ್ನ ಭವನಕ್ಕೆ ಕರೆತಂದರು. ಆ ಹುಡುಗಿ ಅಳುತ್ತಾ ಬೇಡಿಕೊಳ್ಳುತ್ತಿದ್ದಳು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ಏನೂ ಮಾಡಬೇಡಿ ಅಂತ. ಆದರೆ ಆ ಕ್ಷಣ ಓಂಕಾರ್ ಧನಂಜಯ್ ಅವಳ ಮೇಲೆ ಕರುಣೆ ತೋರಿಸಲಿಲ್ಲ. ಆ ರಾತ್ರಿ ಅವಳ ಜೊತೆ ಕಳೆದು ಮರುದಿನ ಅವಳನ್ನು ಮನೆಗೆ ಬಿಟ್ಟು ಬಂದರು. ವೃದ್ಧ ಪೋಷಕರು ತಮ್ಮ ಮಗಳ ಸ್ಥಿತಿಯನ್ನು ನೋಡಿದಾಗ ಆಘಾತದಲ್ಲಿ ಕುಸಿದು ಬಿದ್ದರು. ಯಾಕಂದರೆ ಅವರು ಅಸಹಾಯಕರಾಗಿದ್ದರು. ಓಂಕಾರ್ ಧನಂಜಯ್ ಗ್ರಾಮದ ದೊಡ್ಡ ವ್ಯಕ್ತಿ. ಯಾರಿಗೂ ಅವರ ವಿರುದ್ಧ ಮಾತು ಹೇಳಲು ಸಾಧ್ಯವಾಗ್ತಿರಲಿಲ್ಲ. ಹಣದ ಪ್ರಭಾವ ಏನು ಬೇಕಾದರೂ ಮಾಡಬಲ್ಲದು. ಪಾಪ ಆ ಹುಡುಗಿ ಮುಗ್ಧಳಾಗಿದ್ದಳು. ಯಾವುದೇ ಹುಡುಗರೊಂದಿಗೆ ಮಾತನಾಡದಂಥ ನಾಚಿಕೆ ಸ್ವಭಾವದವಳಾಗಿದ್ದಳು. ಒಳ್ಳೆಯ ಗುಣ ಸ್ವಭಾವದವಳಾಗಿದ್ದಳು. ಆದರೆ ನೀಚ ಓಂಕಾರ್ ಧನಂಜಯ್ ಅವಳ ಜೀವನವನ್ನೇ ನಾಶ ಮಾಡಿದ್ದರು. ಆಘಾತದಿಂದ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಳು. ತಮ್ಮ ಚಿಕ್ಕ ಮಗಳ ಸಾವಿನಿಂದ ವೃದ್ಧ ಪೋಷಕರ ಜೀವನವು ನಾಶವಾಯಿತು. ಯಾಕಂದರೆ ಅವರು ಮಗಳನ್ನು ಜೀವನದ ಆಸರೆ ಅಂತ ಭಾವಿಸಿದ್ದರು. ಮಗಳಿಲ್ಲದ ಜೀವನಕ್ಕೆ ಅರ್ಥವೇ ಇಲ್ಲ ಅಂತ ಅವರು ನಿರಾಶರಾದರು. ಅವರು ಅಳುತ್ತಾ ಓಂಕಾರ್ ಧನಂಜಯ್ ಅವರ ಮನೆಗೆ ಹೋಗಿ ಶಪಿಸಿದ್ರು. ನೀನು ನಮ್ಮ ಮಗಳ ಜೀವನವನ್ನೇ ನಾಶ ಮಾಡಿದ್ಯಾ. ನಿನಗೆ ನಿನ್ನ ವಂಶದ ಮೂಲಕ ಖಂಡಿತ ನಾಶ ಬರುತ್ತದೆ. ನಿನ್ನ ವಂಶದ ಮುಖವನ್ನು ನೀನು ಎಂದಿಗೂ ಕಾಣಲಾರೆ. ನಿನ್ನ ಕುಟುಂಬ 7 ಜನ್ಮ ನೋವಿಗೆ ತುತ್ತಾಗಬೇಕು. ಮಹಿಳೆಯರು ಸಂತೋಷವನ್ನು ಕಾಣಲೇಬಾರ್ದು. ದೇವರು ನಿಮಗೆ ಎಂದಿಗೂ ಒಳ್ಳೆಯದನ್ನು ಮಾಡೋದಿಲ್ಲ. ಸರ್ವನಾಶವನ್ನೇ ಮಾಡ್ತಾನೆ ನಿಮ್ಮನ್ನು, ನೋಡ್ತಿರು ಎಂದು ಶಪಿಸಿ ಇಬ್ಬರು ಅಲ್ಲಿಯೇ ಪ್ರಾಣತ್ಯಾಗ ಮಾಡಿದ್ದರು. ಆಗ ಓಂಕಾರ್ ಧನಂಜಯ್ ನಡುಗಿದರು. ಈ ಘಟನೆ ನಡೆದಿರುವುದು ಓಂಕಾರ್ ಧನಂಜಯ್ ಅವರ ತಂದೆಗೆ ಗೊತ್ತಿರಲಿಲ್ಲ. ವಿಷಯ ತಿಳಿದ ತಕ್ಷಣ ಅವರು ತಮ್ಮ ಮಗನ ಮೇಲೆ ತೀವ್ರವಾಗಿ ಕೋಪಗೊಂಡರು. ಆದರೆ ಆ ಸಮಯದಲ್ಲಿ ಓಂಕಾರ್ ಧನಂಜಯ್ ಈ ಶಾಪವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅಲ್ಪ ಸಮಯದ ನಂತರ ಓಂಕಾರ್ ಧನಂಜಯ್ ಅವರ ತಂದೆ ಬಹಳ ಆಡಂಬರವಾಗಿ ತಮ್ಮ ಮಗನಿಗೆ ಮದುವೆ ಮಾಡಿಸಿದರು. ಆದರೆ ಮದುವೆಯ ಮರುದಿನವೇ ಅವರ ಹೆಂಡತಿ ಯಾವುದೇ ಕಾರಣವಿಲ್ಲದೆ ಪ್ರಾಣ ಕಳೆದುಕೊಂಡಿದ್ದಳು. ಆ ಹುಡುಗಿಯ ವೃದ್ಧ ಹೆತ್ತವರ ಶಾಪ ಕುಟುಂಬಕ್ಕೆ ದುಷ್ಪರಿಣಾಮ ಬೀರಿದೆ ಎಂಬುದು ಎಲ್ಲರಿಗೂ ನಿಧಾನವಾಗಿ ಗೊತ್ತಾಯಿತು. ಆ ಶಾಪ ಅವರ ವಂಶದ ಮೇಲೆ ಪರಿಣಾಮ ಬೀರುತ್ತಿದೆ ಎಂಬ ನಂಬಿಕೆ ಮನೆ ಮಾಡಿತ್ತು. ನಂತರ ಓಂಕಾರ್ ಧನಂಜಯ್ ಅವರು ಒಬ್ಬ ಮಂತ್ರವಾದಿಯ ಬಳಿಗೆ ಹೋಗಿದ್ದರು. ಅಲ್ಲಿ ಆ ಮಂತ್ರವಾದಿ ಶಾಪ ನಿವಾರಣೆಗೆ ಪರಿಹಾರವನ್ನು ತಿಳಿಸಿದ್ರು. ನೀನು ಮದುವೆ ಆಗಬೇಕು. ಆ ಮದುವೆಯಾದ ಹುಡುಗಿಯನ್ನು 6 ತಿಂಗಳು ಮುಟ್ಟದೆ ಅವಳ ಜೊತೆ ಇರಬೇಕು. ನಂತರ ಅವಳಿಗೆ ವಿಚ್ಛೇದನ ನೀಡಿ ಪುನಃ ಮದುವೆಯಾಗಿ ವೈವಾಹಿಕ ಜೀವನ ಪ್ರಾರಂಭಿಸಬೇಕು ಅಂತ. ಆ ಮಾತುಗಳಿಗೆ ಅನುಗುಣವಾಗಿ ಓಂಕಾರ್ ಧನಂಜಯ್ 2ನೇ ಮದುವೆ ಮಾಡಿಕೊಂಡ್ರು. ಯಾವ ವ್ಯಕ್ತಿಯಾದರೂ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾನೆ. ಓಂಕಾರ್ ಧನಂಜಯ್ ಕೂಡ ಅವರ ಪಾಪಕ್ಕೆ ಶಿಕ್ಷೆ ಅನುಭವಿಸಬೇಕಾಯಿತು. ಮದುವೆಯಾದ 1 ತಿಂಗಳಲ್ಲಿ ಅವರಿಗೆ ಪಾರ್ಶ್ವವಾಯು ಬಂದು ಹಾಸಿಗೆಯ ಮೇಲೆ ಬಿದ್ದು ಬಿಟ್ಟರು. ಅವರು ಉಸಿರಾಡುತ್ತಿದ್ದರು. ಕಣ್ಣುಗಳು ಚಲಿಸುತ್ತಿದ್ದವು. ಒಂದು ಕೈ ಕೆಲಸ ಮಾಡ್ತಿತ್ತು. ಆದರೆ ಅವರ ದೇಹದ ಉಳಿದ ಭಾಗ ಸಂಪೂರ್ಣ ನಿಶ್ಚಲವಾಗಿತ್ತು. ಅವರು 50 ವರ್ಷದವರೆಗೆ ಹಾಸಿಗೆಯ ಮೇಲೆ ನರಳುತ್ತಾ ಬದುಕಿದ್ದರು. ಎಷ್ಟೇ ಚಿಕಿತ್ಸೆ ನೀಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರು ತಮ್ಮ ಸಾವಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ರೂ ಸಹ ಸಾವು ಬರುತ್ತಿರಲಿಲ್ಲ. ಪತ್ನಿ ಮಗುವಿಗೆ ಜನ್ಮ ನೀಡಿದ ನಂತರ ಅವರನ್ನು ಬಿಟ್ಟು ಹೋದಳು. ಅವಳು ಅಂಗವಿಕಲ ವ್ಯಕ್ತಿಯೊಂದಿಗೆ ಉಳಿಯಲು ಇಚ್ಛಿಸಲಿಲ್ಲ. ಅಂದಿನಿಂದ ಅವರ ಕುಟುಂಬದಲ್ಲಿ ಒಂದು ಆಚರಣೆ ರೂಪುಗೊಂಡಿತು.
ಮೊದಲು ಮದುವೆ ಆಗಬೇಕು, 6 ತಿಂಗಳು ಹುಡುಗಿಯನ್ನು ಮುಟ್ಟದೇ ಇರಬೇಕು, ನಂತರ ವಿಚ್ಛೇದನ ನೀಡಿ ಮತ್ತೆ ಮದುವೆ ಆಗಬೇಕು. ಅದನ್ನು ಶಾಪದಿಂದ ಮುಕ್ತಗೊಳಿಸೋ ಮಾರ್ಗವೆಂದು ನಂಬಿದ್ದರು. ಈಗ ಆ ಪರಿಹಾರದ ಸರದಿ ರುದ್ರನದ್ದು. ಸರಿತಾ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೋದರು. ಸ್ವಲ್ಪ ವಿಶ್ರಾಂತಿ ಪಡೆದ ನಂತರ ರುದ್ರನ ಮದುವೆ ವಿಚಾರದಲ್ಲಿ ಮಾತನಾಡಲು ಹರ್ಷಿತಾಳನ್ನು ಭೇಟಿಯಾಗೋಣ ಅಂತ ನಿರ್ಧಾರ ಮಾಡಿಕೊಂಡರು. ವಿಶ್ರಾಂತಿ ನಂತರ ಅವರು ಹರ್ಷಿತಾ ಮನೆಗೆ ಹೊರಟರು. ಹರ್ಷಿತಾ ಮತ್ತು ಸರಿತಾರವರ ಮಾತುಕತೆ ಆರಂಭವಾಯಿತು. ಹರ್ಷಿತಾ ಹೇಳಿದರು, ರುದ್ರ ಇನ್ನು ಕೇವಲ 9 ದಿನಗಳಲ್ಲಿ ತನ್ನ ಅಧ್ಯಯನ ಮುಗಿಸಿ ಮನೆಗೆ ಬರ್ತಾನೆ. ನೀನು ನೀಲಂನ ಕೈಯನ್ನು ನನ್ನ ರುದ್ರನ ಕೈಯಲ್ಲಿ ಕೊಡಬೇಕು ಅಂದರೆ ಅವಳನ್ನು ರುದ್ರನಿಗೆ ಮದುವೆ ಮಾಡಿಸಿ ಕೊಡಬೇಕು ಎಂದು ತನ್ನ ಗೆಳತಿಯಲ್ಲಿ ಕೇಳಿಕೊಳ್ಳುತ್ತಿದ್ದರು. ನಿನ್ನ ಮಗಳು ನನ್ನ ಸೊಸೆಯಾಗಿ ಬರುವುದು ನನಗೆ ಎಲ್ಲಿಲ್ಲದ ಸಂತೋಷವಾಗ್ತಿದೆ. ಇದರಿಂದ ಅವರಿಬ್ಬರು ಸಂತೋಷವಾಗಿರ್ಬೋದು. ನನಗೆ ನನ್ನ ಮಗ ಅಂದರೆ ಪಂಚಪ್ರಾಣ. ಅವನು ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ ಎಂದು ಸರಿತಾರವರು ತಮ್ಮ ಬಾಲ್ಯದ ಗೆಳತಿ ಹರ್ಷಿತಾಳ ಬಳಿ ತಮ್ಮ ಮನಸ್ಸಿನ ಆಸೆ ಮತ್ತು ಕನಸುಗಳನ್ನು ಹಂಚಿಕೊಂಡರು. ಹರ್ಷಿತಾಳಿಗೆ ಸರಿತಾರವರ ಭಾವನೆ ಅರ್ಥವಾಯಿತು. ರುದ್ರ ಶ್ರೀಮಂತ ಕುಟುಂಬದ ಉತ್ತರಾಧಿಕಾರಿ. ಯಾವುದಕ್ಕೂ ಕೊರತೆಯಾಗದಂಥ ಬದುಕು ಅವನದ್ದಾಗಿತ್ತು. ಅಂಥ ಭಾಗ್ಯ ಹೊಂದುವುದು ಕನಸಲ್ಲೂ ಬಾರದ ಅದೃಷ್ಟ. ಹರ್ಷಿತಾ ಅವರ ಮಗಳಿಗೆ ಬೇರೆ ಬೇರೆ ಕಡೆಗಳಿಂದ ಪ್ರಸ್ತಾಪಗಳು ಬಂದಿದ್ದರೂ ರುದ್ರನಂಥ ಸಂಬಂಧ ಸಿಗುತ್ತಿರಲಿಲ್ಲ. ಅಷ್ಟೊಂದು ಸಂತೋಷ ಇದ್ದರೂ ಆ ಸಂಬಂಧವನ್ನು ಒಪ್ಪಿಕೊಳ್ಳುವ ವಿಚಾರದಲ್ಲಿ ಅವರ ಮನಸ್ಸು ಭಯದಿಂದ ತುಂಬಿತ್ತು. ಯಾಕಂದರೆ ಆ ಸಂಬಂಧದ ಹಿಂದೆ ತುಂಬ ಭಯಾನಕವಾದ ಒಂದು ಸತ್ಯ ಅಡಗಿತ್ತು. ನೀವು ನಿಮ್ಮ ಮಗ ರುದ್ರ ಧನಂಜಯ್ಗಾಗಿ ನೀಲಂನನ್ನು ಮದುವೆ ಮಾಡಿಸಲು ಕೇಳ್ತಿದ್ದೀರಿ ಎಂಬುದು ಸಂತೋಷದ ಮತ್ತು ಗೌರವದ ವಿಷಯ. ಆದರೆ ನಿಮ್ಮ ಕುಟುಂಬದ ಮೇಲೆ ಇರುವ ಶಾಪದ ಬಗ್ಗೆ ನಿಮಗೆ ಗೊತ್ತಿದೆ. ಅದರಿಂದ ಅಶುಭ ಪರಿಣಾಮ ಬೀಳ್ಬೋದು ಎಂಬ ಭಯ ನನ್ನನ್ನು ಕಾಡುತ್ತಿದೆ ಎಂದು ಹರ್ಷಿತಾ ಹೇಳಿದರು. ನಮ್ಮ ಮಾವನ ಕಾಲದಿಂದಲೂ ಈ ಆಚರಣೆ ನಡೆಯುತ್ತಾ ಬಂದಿದೆ. ಮದುವೆಯಾದ ನಂತರ ಹುಡುಗ ತನ್ನ ಹೆಂಡತಿಯನ್ನು 6 ತಿಂಗಳು ಮುಟ್ಟದೇ ಇರಬೇಕು. ಆ ಬಳಿಕ ವಿಚ್ಛೇದನ ನೀಡಿ ಪುನಃ ಮದುವೆ ಆಗಬೇಕು. ನಂತರ ಆ ಮದುವೆ ಯಶಸ್ವಿಯಾಗುತ್ತದೆ. ಅದರಿಂದ ಭಯಪಡುವ ಅಗತ್ಯವಿಲ್ಲ ಎಂದು ಸರಿತಾ ಹೇಳಿದರು. ಹೌದು ಸರಿತಾರವರೇ, ಆದರೆ ನನ್ನ ಅತ್ತೆ ಹೇಳಿದ್ದನ್ನು ಕೇಳಿದ್ದೆ. ನಿಮ್ಮ ಮಾವ ಮದುವೆಯಾದ ಮೊದಲ ರಾತ್ರಿ ಹೆಂಡತಿಯನ್ನು ಬಹಳ ಪ್ರೀತಿಯಿಂದ ಉತ್ಸಾಹದಿಂದ ನೋಡಿ ಮಾತುಕತೆ ನಡೆಸಿದ್ದರಂತೆ. ಆದರೆ ಆ ಹೆಂಡತಿ ಬೆಳಗಿನ ಸೂರ್ಯನನ್ನು ಕಾಣುವ ಮುಂಚೆ ನಿಧನರಾದ್ರಂತೆ. ಇವೆಲ್ಲ ಕೇಳಿದ ಮೇಲೆ ನನ್ನ ಮಗಳನ್ನು ಮದುವೆ ಮಾಡಿಸುವ ಧೈರ್ಯ ನನಗೆ ಹೇಗೆ ಬರುತ್ತೆ? ನೀಲಂ ನನ್ನ ಮುದ್ದಿನ ಮಗಳು. ಆ ಶಾಪದ ನೆರಳು ನನ್ನ ಮಗಳ ಮೇಲೆ ಬೀಳಲು ನಾನು ಹೇಗೆ ಅವಕಾಶ ಕೊಡಲಿ ಸರಿತಾ? ಅದು ಅಲ್ಲದೆ ಮದುವೆಗೂ ಮುಂಚೆ ಪ್ರಕಾಶ್ ರವರು ಸಹ ಒಬ್ಬ ಮಹಿಳೆಯೊಂದಿಗೆ ರಹಸ್ಯವಾಗಿ ಮದುವೆಯಾಗಿದ್ದರು. 6 ತಿಂಗಳ ನಂತರ ಆಕೆಯನ್ನು ತೊರೆದಿದ್ದರು. ಮತ್ತೆ ಆಕೆಯನ್ನು ಮದುವೆಯಾಗದೆ ಮೋಸ ಮಾಡಿದ್ರು. ಇದು ಸರಿಯಾದ ಕೆಲಸನಾ? ಬಳಿಕ ನೀವು ಆ ಕುಟುಂಬದ ಸೊಸೆಯಾಗಿದ್ದೀರಿ. ನೀವು ಇದನ್ನೆಲ್ಲ ಹೇಗೆ ಮರೆಯಲು ಸಾಧ್ಯ? ಹರ್ಷಿತಾರ ಗಂಭೀರವಾದ ಮಾತುಗಳು ಸರಿತಾರನ್ನು ಆಳವಾಗಿ ಯೋಚಿಸುವಂತೆ ಮಾಡಿತು. ಹೌದು ಹರ್ಷಿತಾ, ನಾನು ಅಷ್ಟೊಂದು ದೊಡ್ಡ ವಿಚಾರವನ್ನು ಮರೆಯಲಿಲ್ಲ. ನೀವು ಚಿಂತಿಸಬೇಡಿ. ನಾನು ಖಚಿತವಾಗಿ ಒಂದಲ್ಲೊಂದು ಮಾರ್ಗ ಕಂಡುಹಿಡಿಯುತ್ತೇನೆ. ಆ ಮಾರ್ಗವಿಲ್ಲದೆ ನಾನು ನೀಲಂನನ್ನು ನನ್ನ ಮನೆಗೆ ನನ್ನ ಸೊಸೆಯಾಗಿ ಕರೆದುಕೊಂಡು ಹೋಗೋದಿಲ್ಲ. ನಾನು ನನ್ನ ಮಗ ಬಂದ ನಂತರ ಅವನ ಜೊತೆ ಎಲ್ಲವೂ ಹೇಳಿ ಮಾತನಾಡಿಸುತ್ತೇನೆ. ಮೊದಲ ಅವಕಾಶದಲ್ಲಿಯೇ ಈ ಶಾಪವನ್ನು ಸಂಪೂರ್ಣವಾಗಿ ತೊಡೆದು ಹಾಕುತ್ತೇವೆ. ನಂತರ ಮಾತ್ರ ನಿಜವಾದ ಮದುವೆ ಮಾಡಿಸೋಣ ಅಂತ ಹೇಳಿದರು. ಹರ್ಷಿತಾರ ಮನೆಯಲ್ಲಿ ಚಹಾ ಕುಡಿದ ನಂತರ ಸರಿತಾರವರು ಅಲ್ಲಿಂದ ಹೊರಟರು. ಮನೆಗೆ ಬಂದು ಪ್ರಕಾಶ್ ಧನಂಜಯ್ ಅವರ ಜೊತೆ ಈ ಬಗ್ಗೆ ಬಹಳ ಹೊತ್ತು ಮಾತನಾಡಿದರು. ರುದ್ರ ಬಂದ ತಕ್ಷಣ ಅವನ ಮದುವೆ ಮಾಡಿಸಬೇಕು. ಅವನ ಪೂರ್ತಿ ಸಮಸ್ಯೆಗೆ ಪರಿಹಾರ ಕೊಡಬೇಕು. 6 ತಿಂಗಳ ನಂತರ ವಿಚ್ಛೇದನ ನೀಡಿ ಯಾವುದೇ ಅಡ್ಡಿ ಇಲ್ಲದಂತೆ ಮರುಮದುವೆ ಮಾಡಿಸಬೇಕು ಎಂದು ನಿಶ್ಚಯಿಸಿದರು. ಕೊನೆಗೆ ಆ ದಿನ ಬಂದೇ ಬಿಟ್ಟಿತು. ಸರಿತಾರವರು ಪ್ರಕಾಶ್ ಧನಂಜಯ್ ಅವರು ತುಂಬಾ ಖುಷಿಯಾಗಿದ್ದರು. ಯಾಕಂದ್ರೆ ಅವರ ಏಕೈಕ ಪುತ್ರ ರುದ್ರ 4 ವರ್ಷಗಳ ನಂತರ ಭಾರತಕ್ಕೆ ಮರಳುತ್ತಿದ್ದ. ಎತ್ತರವಾಗಿ ನಸು ಕೆಂಪು ಮೈಬಣ್ಣ, ಕಂದು ಕಣ್ಣುಗಳು, ಬಲಿಷ್ಠ ದೇಹ ಹೊಂದಿದ್ದ ರುದ್ರನು ಸಂಪೂರ್ಣವಾಗಿ ಬದಲಾಗಿದ್ದ. ಜೆಂಟಲ್ ಮ್ಯಾನ್ ಆಗಿದ್ದ. ಸರಿತಾರವರು ಮುಂದೆ ಹೋಗಿ ತಮ್ಮ ಮಗನ ಹಣೆಗೆ ಮುತ್ತಿಟ್ಟು ಆಶೀರ್ವಾದ ಮಾಡಿದರು. ಅವರ ಕಣ್ಣುಗಳಲ್ಲಿ ಹರಿಯುತ್ತಿದ್ದ ಕಣ್ಣೀರು ಆನಂದ ಭಾಷ್ಪವಾಗಿತ್ತು. 4 ವರ್ಷಗಳ ನಂತರ ತಾಯಿಗೆ ತನ್ನ ಮಗನನ್ನು ನೋಡುವ ಅವಕಾಶ ಬಂದಿತ್ತು. ತಾಯಿಯ ಪ್ರೀತಿ ಮಗನೊಂದಿಗೆ ಹೇಗಿರುತ್ತದೆ ಎಂಬುದು ಹೆತ್ತ ತಾಯಿಗೆ ಮಾತ್ರ ಗೊತ್ತಿರುತ್ತದೆ. ರುದ್ರನ ಉತ್ತಮ ಭವಿಷ್ಯಕ್ಕಾಗಿ ದೇವರಲ್ಲಿ ಅವರು ನಿತ್ಯ ಪ್ರಾರ್ಥಿಸುತ್ತಿದ್ದರು. ಸರಿತಾರವರು ತಮ್ಮ ಮಗನ ಕೈಯಿಂದ ಸಾವಿರಾರು ರೂಪಾಯಿಗಳ ನೋಟುಗಳನ್ನು ತೆಗೆದು ರಜನಿಗೆ ನೀಡಿ ಇದನ್ನು ಎಲ್ಲರಿಗೂ ಹಂಚು ಎಂದರು. ನಂತರ ರುದ್ರ ತನ್ನ ತಂದೆ ಪ್ರಕಾಶ್ ಧನಂಜಯರವರನ್ನು ನೋಡಿ ಅವರನ್ನು ಗಟ್ಟಿಯಾಗಿ ಹಿಡಿದು ಸ್ವಲ್ಪ ಹೊತ್ತು ನಿಂತನು. ನಂತರ ಎಲ್ಲ ಕುಟುಂಬಸ್ಥರು ಸೇರಿ ರುದ್ರನೊಂದಿಗೆ ಮಾತನಾಡುತ್ತಿದ್ದರು. ಆ ಕ್ಷಣದಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷ ಕಾಣಿಸಿತು. ರುದ್ರ ಪ್ರಯಾಣದಲ್ಲಿ ತುಂಬಾ ಆಯಾಸಗೊಂಡಿದ್ದನು ಎಂಬುದನ್ನು ಸರಿತಾರವರು ಗಮನಿಸಿದರು. ಸರಿ, ಈಗ ಎಲ್ಲರೂ ನಿಮ್ಮ ಕೆಲಸ ನೋಡಿ. ರುದ್ರ ತುಂಬಾ ಸುಸ್ತಾಗಿದ್ದಾನೆ. ಅವನು ಸ್ನಾನ ಮಾಡಿ ಬರಲಿ.
ನಾನು ಕೈಯಾರೆ ಒಂದು ಕಪ್ ಚಹಾ ಮಾಡಿ ತರುತ್ತೇನೆ, ನೀನು ವಿಶ್ರಾಂತಿ ಪಡೆದುಕೋ ಎಂದು ತನ್ನ ಮಗನಿಗೆ ಹೇಳಿದರು. ರುದ್ರ ತನ್ನ ಬ್ಯಾಗನ್ನು ಅಮ್ಮನ ಕೈಗೆ ನೀಡಿ ಸ್ನಾನಕ್ಕೆ ಹೋದ. ನಂತರ ಸರಿತಾರವರು ಚಹಾ ಮತ್ತು ತಿಂಡಿ ತಯಾರಿಸಿಕೊಟ್ಟರು. ರುದ್ರ ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಸದ್ದಿಲ್ಲದೆ ತನ್ನ ಕೋಣೆಗೆ ಹೋದ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾದರು. ಅದೇ ಸಮಯದಲ್ಲಿ ಮನೆಯಲ್ಲಿದ್ದವರು ಪರಸ್ಪರ ಚರ್ಚೆ ಮಾಡ್ತಿದ್ರು. ನಮ್ಮ ಕುಟುಂಬದಲ್ಲಿ ಪುರುಷರು ಮೊದಲ ಮದುವೆಯನ್ನು ಹೆಸರಿಗೆ ಮಾತ್ರ ಮಾಡ್ತಾರೆ. 6 ತಿಂಗಳ ನಂತರ ವಿಚ್ಛೇದನ ನೀಡಿ ಎರಡನೆಯದಾಗಿ ಮದುವೆ ಮಾಡಿಕೊಳ್ತಾರೆ. ಆಗಲೇ ಆ ಮದುವೆ ಯಶಸ್ವಿಯಾಗುತ್ತದೆ. ಇಲ್ಲದಿದ್ದರೆ ಮೊದಲ ಹೆಂಡತಿಗೆ ಸಾವು ಖಚಿತ. ಪುರುಷರ ಮೇಲೆ ಅಶುಭ ನೆರಳು ಇದೆ. ಇದಕ್ಕೆ ಪರಿಹಾರವೇ ಇಲ್ಲ. ಇದನ್ನು ಒಪ್ಪಿಕೊಳ್ಳಲೇಬೇಕು ಎಂದು ಸರಿತಾ ಮತ್ತು ಪ್ರಕಾಶ್ ಧನಂಜಯ್ ತಮ್ಮ ಮಗನಿಗೆ ತಿಳಿಸ್ತಿದ್ರು. ಆದರೆ ರುದ್ರ ಈ ಮಾತುಗಳನ್ನು ಕೇಳಿ ಸಿಟ್ಟಾದ. ಅವನು ಕೋಪದಲ್ಲಿ ದೃಢವಾಗಿ ಹೇಳಿದ, ಅಪ್ಪ, ಇದು ಅಸಂಬದ್ಧ. ಈ ಕಾಲದ ಹುಡುಗರು ವಿದ್ಯಾವಂತರಾಗಿದ್ದಾರೆ. ಇಂಥ ಮೂಢನಂಬಿಕೆ ಯಾರೂ ಇವತ್ತು ನಂಬೋದಿಲ್ಲ. ಮದುವೆ 2ನೇ ದಿನ ಸತ್ತ ಹುಡುಗಿಗೆ ಏನಾದರೂ ವೈದ್ಯಕೀಯ ಕಾರಣ ಇರ್ಬೋದು, ಅಥವಾ ಇನ್ನೇನಾದರೂ ಕಾರಣಗಳಿರ್ಬೋದು. ನೀವಿದನ್ನು ಶಾಪ ಅಂತ ಹೇಗೆ ನಿಶ್ಚಯಿಸ್ತೀರಿ? ಇದು ಮೂಢನಂಬಿಕೆ. ನೀವಿಂಥ ಆಚರಣೆಯಿಂದ ಎಷ್ಟೋ ಮಹಿಳೆಯರ ಜೀವನವನ್ನೇ ಹಾಳು ಮಾಡಿದ್ದೀರಾ. ಅದುವೇ ನಿಮಗೆ ಶಾಪ. ಇದಕ್ಕಿಂತ ಬೇರೆ ಶಾಪ ಬೇಕಾ ನಮಗೆ ಎಂದು ಕೇಳಿದ. ಮದುವೆ ಅಂದರೆ ಪವಿತ್ರ ಬಂಧ. ಒಂದು ಮಹಿಳೆ ಒಮ್ಮೆ ಮದುವೆ ಆದಮೇಲೆ ಸಾಯುವವರೆಗೂ ಅದನ್ನು ನಿಭಾಯಿಸ್ತಾಳೆ. ನಾವು ಆ ಮಹಿಳೆಯ ಅಸಹಾಯಕತೆಯ ಲಾಭವನ್ನೇಕೆ ಪಡೆಯಬೇಕು? 6 ತಿಂಗಳ ಲೀಸ್ ಬಾಂಡ್ ಮದುವೆ ಮಾಡಿ ವಿಚ್ಛೇದನ ಕೊಟ್ಟು ಅವಳ ಮೇಲೆ ಕಳಂಕ ಹಾಕಿ ಮುಕ್ತಗೊಳಿಸಿದ್ರೆ ಆಕೆ ಹೇಗೆ ನೆಮ್ಮದಿಯಿಂದ ಬದುಕುತ್ತಾಳೆ? ನಾವು ಸಂತೋಷವಾಗಿರ್ಬೋದು, ಆದರೆ ಆ ಹುಡುಗಿ ಜೀವನವಿಡೀ ನೋವಿನಿಂದ ಬಾಳಬೇಕಾಗುತ್ತದೆ. ನೀವು ಈ ಆಚರಣೆಗೆ ಒತ್ತಾಯ ಮಾಡಿದರೆ ನಾನು ಮದುವೆಯಾಗಲ್ಲ. ಮದುವೆಯಾದರೆ ಅವಳೇ ನನ್ನ ಜೀವನ ಪೂರ್ತಿ ಹೆಂಡತಿಯಾಗಿರ್ತಾಳೆ. ನಾನು ನಿಮ್ಮ ನಾಟಕಕ್ಕೆ ಸಿದ್ಧನಿಲ್ಲ ಎಂದು ರುದ್ರ ತನ್ನ ದೃಢ ನಿಲುವನ್ನು ಘೋಷಿಸಿದನು. ಇದರಿಂದಾಗಿ ಕುಟುಂಬದಲ್ಲಿ ತೀವ್ರ ಚರ್ಚೆ ಆರಂಭವಾಯಿತು. ಎಲ್ಲರೂ ರುದ್ರನಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರು. ಅವಳ ಒಪ್ಪಿಗೆ ಇದ್ದರೆ ನಾವು ಮದುವೆ ಮಾಡಿಸ್ಬೋದು. ಅವರಿಗೆ ಕೇಳಿದಷ್ಟು ಹಣ ನೀಡುತ್ತೇವೆ. ನಾವೇನು ಆಕೆ ನಮ್ಮ ವಂಶದಲ್ಲಿ ಉಳಿಯಲಿ ಅಂತ ಹೇಳುತ್ತಿಲ್ವಲ್ಲ. ಕೆಲಸ ಮುಗಿದ ಮೇಲೆ ಅವಳು ಹೋಗ್ಬೋದು. ಅವಳು ಗೌರವ ಕಳೆದುಕೊಳ್ಳೋದಿಲ್ಲ ಅಂತ ಹೇಳಿದರು. ಆದರೆ ರುದ್ರನಿಗೆ ಗೊತ್ತಿತ್ತು, ಮದುವೆ ಆದಮೇಲೆ ಗಂಡ ಹೆಂಡತಿಯನ್ನು ಮುಟ್ಟಿದ್ರೆ ಮುಟ್ಟದಿದ್ರೂ ಸಮಾಜದ ದೃಷ್ಟಿಯಲ್ಲಿ ಅದು ಅವಳ ಗಂಡ ಆಗೇ ಉಳಿಯುತ್ತಾನೆ. ಮದುವೆಯ ಹೆಸರಿನಲ್ಲಿ ಮಾಡಲಾಗುತ್ತಿರುವ ಕ್ರೂರತೆಯನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬುದು ರುದ್ರನ ನೋವಿಗೆ ಕಾರಣವಾಯಿತು. ರುದ್ರನನ್ನು ತಾಯಿ ಸರಿತಾರವರು ಮನವೊಲಿಸಲು ಬಹಳ ಪ್ರಯತ್ನಿಸುತ್ತಿದ್ದರು. ಆದರೆ ರುದ್ರ ತನ್ನ ತಾಯಿಯನ್ನು ಅಗಲವಾದ ಕಣ್ಣುಗಳಿಂದ ನೋಡುತ್ತಾ ನಾನಿದನ್ನು ಒಪ್ಪಲಾರೆ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದ. ಇಂಥ ಯೋಚನೆಯ ಹಿನ್ನೆಲೆಯಲ್ಲಿ ಹುಟ್ಟಿದ ಕುಟುಂಬ ನನ್ನದು ಅಂತ ಹೇಳಲು ನನಗೆ ನಾಚಿಕೆ ಆಗ್ತಿದೆ. ನನ್ನ ಗೆಳೆಯರಿಗೆ ಈ ವಿಚಾರ ತಿಳಿದ್ರೆ ಅವರು ನನ್ನನ್ನು ಹೇಗೆ ನೋಡುವರು? ನಾವು ವಿದ್ಯಾವಂತರಾದರೆ ಸಾಕಾಗಲ್ಲ, ಬುದ್ಧಿವಂತರೂ ಆಗಬೇಕು. ಯಾವುದು ಸರಿ ಯಾವುದು ತಪ್ಪು ಎಂಬ ಪಠ್ಯ ಪಾಠಗಳಿಗಿಂತ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರಬೇಕು ಎಂದು ಹೇಳಿದ. ಅವನ ಮಾತುಗಳನ್ನು ಕೇಳಿದರೂ ಸರಿತಾರವರು ತಮ್ಮ ಹಠವನ್ನು ಬಿಡಲಿಲ್ಲ. ನೋಡು ಮಗನೇ, ನಾನು ಹೇಳಿದಂತೆ ನೀನು ಮಾಡಬೇಕು ಅಷ್ಟೆ ಎಂದು ಒತ್ತಾಯಿಸುತ್ತಿದ್ದರು. ಅಮ್ಮನ ಕಣ್ಣಲ್ಲಿ ಕಣ್ಣೀರು ಹರಿದಾಗ ಮಗನ ಹೃದಯ ಬಗ್ಗುತ್ತೆ ಅನ್ನೋ ವಿಶ್ವಾಸದಿಂದ ಅವರು ಮಾತನಾಡುತ್ತಿದ್ದರು. ಮಕ್ಕಳಿಗೆ ಎಷ್ಟೇ ಕೋಪ ಬಂದರೂ ತಾಯಿಯ ನೋವು ಸಹಿಸಲಾಗದು. ರುದ್ರನಿಗೂ ತಾಯಿಯ ಕಣ್ಣೀರು ತಾಳಲಾಗಲಿಲ್ಲ. ಸರಿಯಮ್ಮ, ನಿಮ್ಮ ಹಠದ ಮುಂದೆ ನನ್ನ ವಿದ್ಯೆ ನನ್ನ ಬುದ್ಧಿ ಎಲ್ಲವೂ ವಿಫಲ. ನಾನು ವಾದಿಸಿ ಸಮಯ ವ್ಯರ್ಥ ಮಾಡೋಕೆ ಇಚ್ಛೆ ಇಲ್ಲ. ನಿಮಗೆ ಇಷ್ಟ ಬಂದಂತೆ ಮಾಡಿ, ಆದರೆ ಈ ಎಲ್ಲ ಕೃತ್ಯಗಳಲ್ಲಿ ನನ್ನ ಕೈವಾಡ ಇಲ್ಲ ಎಂದು ನಿಖರವಾಗಿ ಹೇಳಿದ. ಅವನು ಹೀಗೆ ಹೇಳಿದಾಗ ಸರಿತಾರವರಿಗೆ ಅದು ಒಪ್ಪಿಗೆ ಅಂತ ಖುಷಿಪಟ್ರು. ಆ ಕ್ಷಣದಿಂದಲೇ ಶಾಪ ನಿವಾರಣೆಗೆ ಹುಡುಗಿಯನ್ನು ಹುಡುಕುವ ಕೆಲಸ ಪ್ರಾರಂಭವಾಯಿತು. ಎಷ್ಟೋ ಕಡೆ ನೋಡಿದ ಮೇಲೆ ಕೊನೆಗೆ ಒಬ್ಬ ಹುಡುಗಿ ಸಿಕ್ಕಳು, ಆರುಷಿ. ಅವಳು ಕೇವಲ 19 ವರ್ಷದ ಯುವತಿಯಾಗಿದ್ದಳು. ಸುಂದರವಾಗಿದ್ದ ಆ ಮುದ್ದಾದ ಹುಡುಗಿಯನ್ನು ನೋಡಿದಾಗಲೇ ಸರಿತಾರವರಿಗೆ ಆತಂಕ ಹೆಚ್ಚಾಯಿತು. ಈ ಸೌಂದರ್ಯ ಯಾರನ್ನೂ ಮೋಹಿಸಬಹುದು. ರುದ್ರ ಅವಳ ಸೌಂದರ್ಯಕ್ಕೆ ಬಿದ್ದು ಬಿಡಬಹುದಾ ಅನ್ನೋ ಆತಂಕ ಅವರ ಮನದಲ್ಲಿ ಹುಟ್ಟಿತ್ತು. ಆದರೆ ಇವಳನ್ನು ಬಿಟ್ಟು ಬೇರೆ ಹುಡುಗಿ ಸಿಗದಿರುವ ಕಾರಣ ಅವಳನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಆರುಷಿ ಬಡ ತಾಯಿಯ ಮಗಳು. ಅವಳಿಗೆ ಬೆಂಬಲವಾಗಿ ಯಾರೂ ಇರಲಿಲ್ಲ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇಟ್ಟಿದ್ದ ಅವಳು ತಾಯಿಯ ಅನಾರೋಗ್ಯದಿಂದ ತನ್ನ ಓದು ನಿಲ್ಲಿಸಿ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಜೀವನ ನಡೆಸುತ್ತಿದ್ದಳು. ರುದ್ರನ ಮದುವೆಯಾದರೆ ಅವಳ ತಾಯಿಗೆ ಚಿಕಿತ್ಸೆ, ಅವಳ ಓದು ಮುಂದುವರಿಸಲು ಹಣ ನೀಡುವುದಾಗಿ ಒಪ್ಪಂದ ಮಾಡಿಕೊಂಡರು. ಇದರಿಂದಾಗಿ ಆರುಷಿ ಕೂಡ ಒಪ್ಪಿಕೊಂಡಳು. ಮನೆಯಲ್ಲಿ ಮದುವೆ ಸಿದ್ಧತೆಗಳು ಆರಂಭವಾದವು. ಮದುವೆ ದಿನ ಬಂದಾಗ ಮಂಟಪಕ್ಕೆ ವಧುವನ್ನು ಕರೆತರಲಾಯಿತು. ಆದರೆ ಇಲ್ಲಿ ಯಾವುದೇ ಶುಭ ಸೂಚನೆ ಇಲ್ಲ, ನಗು ಇಲ್ಲ, ಅತಿಥಿಗಳಿಲ್ಲ, ಆಚರಣೆಗಳಿಲ್ಲ, ತಾಳ ಮೇಳಗಳಿಲ್ಲ. ಆ ಹುಡುಗಿಯ ಕಣ್ಣು ರೆಪ್ಪೆಗಳ ಹಿಂದೆ ಸಾಕಷ್ಟು ಕನಸುಗಳು ಇದ್ದವು. ರಾಜಕುಮಾರ ಬಂದು ಕರೆದೊಯ್ಯುತ್ತಾನೆ ಎಂಬ ಕನಸು ಬಡ ಮಕ್ಕಳಿಗೆ ಇರೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಾಗಿತ್ತು. ಮದುವೆಯ ನಂತರ ಸರಿತಾರವರು ಗಂಭೀರವಾಗಿ ಆರುಷಿಯ ಜೊತೆ ಮಾತನಾಡಿದರು.
ಆರುಷಿ, ನೀನು 6 ತಿಂಗಳು ರುದ್ರನ ಜೊತೆ ಹೆಂಡತಿಯಾಗಿರಬೇಕು. ಅವನ ಅಗತ್ಯಗಳು ಅಂದರೆ ಅವನ ಬಟ್ಟೆ ತೊಳೆಯೋದು, ಅವನಿಗೆ ಆಹಾರ ತಯಾರಿಸಿ ಕೊಡೋದನ್ನು ಬಿಟ್ಟು ಇನ್ನು ಬೇರೆ ಯಾವುದೇ ಸಂಬಂಧ ಇಟ್ಟುಕೊಳ್ಬಾರ್ದು. ಅವನೊಬ್ಬ ಗಂಡ ಎಂಬುದನ್ನು ಮರಿಬೇಡ. ನೀನು ಎಚ್ಚರಿಕೆಯಿಂದಿರಬೇಕು. ಯಾವ ಕ್ಷಣದಲ್ಲಿ ಅವನು ಬದಲಾಗಬಹುದು ಗೊತ್ತಿಲ್ಲ. ನೀನು ಅವನಿಗೆ ಸಿಕ್ಕಿ ಹಾಕಿಕೊಳ್ಬೇಡ. ಅವನಿಂದ ದೂರ ಇರು. ನಿನ್ನನ್ನು ನೀನೇ ಕಾಪಾಡಿಕೊ. ಇಲ್ಲವಾದರೆ ಮುಂದೆ ನೀನೇ ನಿನ್ನ ಜೀವ ಕಳೆದುಕೊಳ್ಬೇಕಾಗುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ರು. ಸರಿತಾರ ಮಾತು ಕೇಳಿದಾಗ ಆರುಷಿಯ ಕಿವಿ ಕೋಪದಿಂದ ಕೆಂಪಾಯಿತು. ಸರಿತಾ ಆ ಮುಗ್ಧ ವಧುವನ್ನು ಆಳವಾಗಿ ನೋಡುತ್ತಾ ನಿಂತಿದ್ದರು. ಅವಳು ಚಿಕ್ಕವಳಾಗಿದ್ದರೂ ಅವಳ ಕಣ್ಣುಗಳಲ್ಲಿ ತೀವ್ರತೆ ಮತ್ತು ಗಂಭೀರತೆ ಸ್ಪಷ್ಟವಾಗಿತ್ತು. ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಅವಳಲ್ಲಿತ್ತು. ರಜನಿ, ಈ ಹುಡುಗಿಯನ್ನು ಮೇಲಿನ ಕೋಣೆಗೆ ಕರೆದುಕೊಂಡು ಹೋಗು ಎಂದು ಸರಿತಾ ಹೇಳಿದರು. ಸರಿ ಎಂದು ರಜನಿ ಒಪ್ಪಿಕೊಂಡಳು. ಆರುಷಿಯ ಲೆಹೆಂಗಾ ತುಂಬ ಭಾರವಾಗಿತ್ತು. ಅವಳು ಸೋಫಾದಲ್ಲಿ ತಿರುಗಿ ಕುಳಿತಿದ್ದಳು. ರಜನಿ ಅವಳ ಲೆಹೆಂಗಾವನ್ನು ಎತ್ತಲು ಮುಂದೆ ಬಂದಾಗ ಆರುಷಿ ಗಂಭೀರ ಧ್ವನಿಯಲ್ಲಿ, ನಾನು ನಡೆಯಬಲ್ಲೆ, ನೀವು ಬಿಡಿ ಎಂದಳು. ಅವಳ ಧ್ವನಿಯಲ್ಲಿ ನಿಷ್ಠೆ ಮತ್ತು ದಿಟ್ಟತನವಿತ್ತು. ರಜನಿಗೆ ಅಚ್ಚರಿಯಾಯಿತು. ಸರಿತಾರವರು ಕೂಡ ಆ ಮಾತು ಕೇಳಿ ಆಶ್ಚರ್ಯದಿಂದ ಅವಳ ಕಡೆ ನೋಡಿದರು. ಹೊರಗೆ ಸರಳವಾಗಿ ಕಾಣುತ್ತಿದ್ದ ಆರುಷಿ ಒಳಗಿನಿಂದ ಬಲಶಾಲಿ ಮತ್ತು ಸ್ಪಷ್ಟ ಧೋರಣೆಯ ಹುಡುಗಿಯಾಗಿದ್ದಳು. ಅವಳು ರಜನಿಯ ಹಿಂದೆ ನಡೆದು ಮೇಲಕ್ಕೆ ಹೋದಳು. ರಜನಿ ಬಾಗಿಲು ತೋರಿಸಿ, ಇದು ನಿನ್ನ ಕೋಣೆ, ಏನಾದರೂ ಬೇಕಾದರೆ ಕೆಳಗೆ ಬಂದು ಕೇಳು ಎಂದಳು. ಆರುಷಿ, ನೀನು ನನ್ನ ಯಜಮಾನಿಯಲ್ಲ, ಕೇಳಿದ್ದನ್ನು ಮೇಲೆ ತಂದು ಕೊಡುವವಳಷ್ಟೇ, ಅರ್ಥ ಆಯ್ತಾ ಎಂದು ಆರುಷಿ ತಕ್ಷಣ ಉತ್ತರಿಸಿದಳು. ಅವಳ ಮಾತು ಕೇಳಿ ರಜನಿ ಕೋಪದಿಂದ ಏನೂ ಹೇಳದೆ ಹಿಂತಿರುಗಿದಳು. ಆರುಷಿ ನಿಶ್ಚಲವಾಗಿ ನಗುತ್ತಾ ಬಾಗಿಲು ತೆರೆದು ಕೋಣೆಯ ಒಳಗೆ ಹೋದಳು. ಕೋಣೆ ಚಿಕ್ಕದಾಗಿದ್ದರೂ ಸ್ವಚ್ಛವಾಗಿತ್ತು. ಮೂಲೆಯಲ್ಲಿ ಹಳೆಯ ಹಾಸಿಗೆ, ಹಳೆಯ ಬೆಡ್ಶೀಟ್, ಒಂದು ಮೇಜು, ಕುರ್ಚಿ, ಮರದ ಕಪಾಟು ಇತ್ಯಾದಿ ಹೊರತುಪಡಿಸಿ ಬೇರೆ ಏನೂ ಇರಲಿಲ್ಲ. ಅವಳು ತನ್ನ ಬ್ಯಾಗನ್ನು ಹಾಸಿಗೆಯ ಮೇಲೆ ಇಟ್ಟು ಆರಾಮವಾಗಿ ಕುಳಿತಳು. ಈಗಾಗಲೇ ಮನೆಗೆ ಬರುವಾಗ ತಿಂಡಿ ತಿಂದು ಬಂದಿದ್ದಳು. ಆದ್ದರಿಂದ ಅವಳಿಗೆ ನಿದ್ದೆ ಹಿಡಿದಿತ್ತು. ಬಾಯಿ ಆಕಳಿಸುತ್ತಾ ಹಾಸಿಗೆಯ ಮೇಲೆ ಮಲಗಿದಳು. ಆಗ ರುದ್ರ ಸ್ನಾನ ಮಾಡಿ ತನ್ನ ಕೋಣೆಗೆ ಹೋಗುತ್ತಿದ್ದ. ಅವನಿಗೆ ಒಳಗಿಂದ ತೀವ್ರ ನಿರಾಸೆ ಎದುರಾಗಿತ್ತು. ಇವತ್ತು ಅವನು ಮದುವೆಯಾಗಿದ್ದ, ಆದರೆ ತನ್ನ ಕೋಣೆಯಲ್ಲಿ ಹೆಂಡತಿರಲಿಲ್ಲ. ಅವನ ಮನಸ್ಸಿನಲ್ಲಿ ಕೋಪ, ನೋವು, ಹೆದರಿಕೆ ಎಲ್ಲವೂ ಮಿಶ್ರವಾಗಿದ್ದವು. ಮದುವೆಯಾದ ದಿನವೇ ಹೆಂಡತಿಯು ದೂರ ಇರುವುದು ಎಷ್ಟು ನೋವಿನ ಸಂಗತಿ ಎಂಬ ಯೋಚನೆಯಿಂದ ಅವನು ಮೌನವಾಗಿದ್ದ. ಅವನ ಕಣ್ಣಲ್ಲಿ ಆಕ್ರೋಶ ವ್ಯಕ್ತವಾಗ್ತಿತ್ತು. ಮನೆಯವರ ಹಠ ಹಾಗೂ ಮೌಢ್ಯ ಆಚರಣೆಯ ಬಗ್ಗೆ ತೀವ್ರ ಕೋಪಗೊಂಡಿದ್ದನು. ಅವನು ಕೆಳಗೆ ಬಂದು, ರಜನಿ, ಆರುಷಿ ಊಟ ಮಾಡಿದ್ಲಾ ಎಂದು ಕೇಳಿದ. ಆಗ ಇನ್ನೊಬ್ಬ ಕೆಲಸದಾಕೆ ಬಂದು, ಯಜಮಾನ್ರೆ, ದೊಡ್ಡಮ್ಮ ಅವರು ನಿಮ್ಮನ್ನು ಊಟಕ್ಕೆ ಕರೆಯುತ್ತಿದ್ದಾರೆ. ಆದರೆ ರುದ್ರ ಮತ್ತೆ, ರಜನಿ, ಆರುಷಿ ಎಂದು ಕೇಳಿದ. ಅವಳು ಮೇಲಿನ ಕೋಣೆಯಲ್ಲಿ ಇದ್ದಾಳೆ ಎಂದಳು ರಜನಿ. ಅವಳನ್ನು ಕೆಳಗೆ ಊಟಕ್ಕೆ ಕರೆದುಕೊಂಡು ಬಾ ಎಂದನು. ರಜನಿಗೆ ಯಾರ ಮಾತು ಕೇಳಬೇಕು ಎಂದು ಗೊಂದಲವಾಯಿತು. ಎಲ್ಲರೂ ಊಟದ ಟೇಬಲ್ ಬಳಿ ಕೂತಿದ್ದರು. ರುದ್ರ ಗಂಭೀರ ಮುಖದೊಂದಿಗೆ ಮೌನವಾಗಿದ್ದ. ಏನಾಯ್ತು ಮಗ, ಊಟ ಮಾಡು ಎಂದು ತಾಯಿ ಹೇಳಿದರು. ಆರುಷಿ ಬಂದು ಊಟ ಮಾಡಿದ ಮೇಲೆ ನಾನು ಮಾಡ್ತೀನಿ ಎಂದು ರುದ್ರ ಹೇಳಿದ. ಇದು ಕೇಳಿದ ತಕ್ಷಣ ಪ್ರಕಾಶ್, ಧನಂಜಯ್ ಹಾಗೂ ಸರಿತಾರವರಿಗೆ ಆತಂಕವಾಯಿತು. ಅವಳಿಗೆ ಊಟವನ್ನು ಮೇಲಕ್ಕೆ ಕಳಿಸುತ್ತೇವೆ, ನೀನು ಚಿಂತಿಸಬೇಡ ಎಂದು ಪ್ರಕಾಶ್ ಗಟ್ಟಿಯಾಗಿ ಹೇಳಿದರು. ಅವರ ಧ್ವನಿಯಲ್ಲಿ ಆದೇಶವೂ ಇತ್ತು, ಆತಂಕವೂ ಇತ್ತು. ಆದರೆ ರುದ್ರನ ಕೋಪ ತೀವ್ರವಾಗಿತ್ತು. ಅವನು ತುಟಿಗಳನ್ನು ಕಚ್ಚಿಕೊಂಡು, ಈ ಜನರಿಗೆ ಹೇಗೆ ಅರ್ಥ ಮಾಡಿಸೋದು, ಎಮ್ಮೆ ಮುಂದೆ ಕೊಳಲು ನುಡಿಸಿದಂತೆ ಎಂದು ಮನಸ್ಸಿನಲ್ಲಿ ತೀವ್ರ ಅಸಹನೆ ವ್ಯಕ್ತಪಡಿಸಿದ. ಇವರಿಗೆ ಹೇಳಿ ಅರ್ಥ ಮಾಡಿಸುವುದಕ್ಕಿಂತ ಕೆಲಸ ಮಾಡಿ ತೋರಿಸುವುದೇ ಮುಖ್ಯವಾಗಿದೆ. ಆ ಸಮಯದಲ್ಲಿ ರುದ್ರ ವಿವೇಕದಿಂದ ವರ್ತಿಸುತ್ತಾ ಮೌನವಾಗಿ ಊಟ ಮಾಡಲು ಆರಂಭಿಸಿದ. ನಂತರ ಎದ್ದು ತನ್ನ ಕೋಣೆಗೆ ಹೋದ. ಮಧ್ಯರಾತ್ರಿ 2 ಗಂಟೆ. ನಿಶ್ಶಬ್ದವಾಗಿ ಮೆಲ್ಲನೆ ಮೇಲಿನ ಕೋಣೆಗೆ ಹೆಜ್ಜೆ ಹಾಕಿದ. ಮಂದ ಬೆಳಕಿನಲ್ಲಿ ಹಾಸಿಗೆ ಮೇಲೆ ಮಲಗಿದ್ದ ಆರುಷಿ ಅವನ ಕಣ್ಣಿಗೆ ಬಿದ್ದಳು. ಅವನು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಅವಳ ಹತ್ತಿರ ನಿಂತ. ಅವಳ ಮುಗ್ಧ ಮುಖವನ್ನು ನೋಡಿದಾಗ ಇವಳೇ ನನ್ನ ಹೆಂಡತಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ನಿಂತ. ಇಷ್ಟು ಸಮಯ ಅವಳು ಅಷ್ಟೊಂದು ಸುಂದರಿಯಾದ ಹುಡುಗಿ ಅಂತ ಅವನ ಗಮನಕ್ಕೂ ಬಂದಿರಲಿಲ್ಲ. ಚಿಕ್ಕ ವಯಸ್ಸಿನ ಹುಡುಗಿ, ಆದರೂ ಆ ಹಾಸಿಗೆ ಮೇಲೆ ಮಲಗಿದ ಅವಳ ನಿಶ್ಚಲ ನೋಟ ರುದ್ರನ ಹೃದಯವನ್ನು ಗೆದ್ದಿತ್ತು. ಏನೂ ಗೊತ್ತಿಲ್ಲದಂತೆ ಮಲಗಿದ್ದ ಅವಳನ್ನೇ ನೋಡುತ್ತಿದ್ದ. ನಿಧಾನವಾಗಿ ಅವಳ ಮುಖದ ಹತ್ತಿರ ಬಾಗಿದ. ಅವಳ ಹಣೆಯ ಮೇಲೆ ಮೊದಲ ಗುರುತಾಗಿ ಮುತ್ತಿಟ್ಟ. ಅದು ಅವನ ಹೃದಯ ಬಡಿತವನ್ನು ಬದಲಾಯಿಸಿತು. ತಕ್ಷಣ ಅವಳನ್ನು ತನ್ನ ತೋಳಿನಲ್ಲಿ ಬಂಧಿಸಿ ಆ ಸ್ವಾರಸ್ಯಪೂರ್ಣ ಕ್ಷಣದಲ್ಲಿ ಉಳಿಯಬೇಕೆಂದು ಅವನ ಮನಸ್ಸು ಹೇಳಿತು. ಆದರೆ ತಕ್ಷಣವೇ ತನ್ನನ್ನು ನಿಯಂತ್ರಿಸಿಕೊಂಡನು. ಇವತ್ತು ನೀನು ನೆಮ್ಮದಿಯಿಂದ ನಿದ್ದೆ ಮಾಡು, ನಾಳೆಯಿಂದ ಈ ನೆಮ್ಮದಿ ಇರೋದಿಲ್ಲ.
ಎಚ್ಚರದಿಂದ ಇರಬೇಕು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ತಕ್ಷಣ ಅಲ್ಲಿಂದ ಹೊರಟು ಹೋದ. ಅವನಿಗೆ ಗೊತ್ತಿತ್ತು, ಇನ್ನೂ ಒಂದು ಕ್ಷಣ ಇದ್ದರೆ ಅವನು ತನ್ನ ನಿಯಂತ್ರಣ ಕಳೆದುಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಆರುಷಿ ತಲೆ ತಗ್ಗಿಸಿ ಅಡುಗೆ ಮನೆ ಕಡೆ ಹೋಗುತ್ತಿದ್ದಳು. ಅವಳ ಪಕ್ಕದಿಂದ ಬರುತ್ತಿದ್ದ ರುದ್ರನಿಗೆ ಆಕಸ್ಮಿಕವಾಗಿ ಡಿಕ್ಕಿಯಾದ. ಅವಳು ನೆಲಕ್ಕೆ ಬೀಳ್ತಾಳನ್ನುವಷ್ಟರಲ್ಲಿ ರುದ್ರ ಅವನ ಬಲವಾದ ತೋಳಲ್ಲಿ ಅವಳನ್ನು ಹಿಡಿದನು. ಅವಳಿಗೆ ವಿದ್ಯುತ್ ಶಾಕ್ ಹೊಡೆದಂತಾಯಿತು. ಹೆದರಿ ತಕ್ಷಣ ದೂರ ಸರಿದಳು. ಅವಳನ್ನು ತೀವ್ರವಾಗಿ ನೋಡುತ್ತಿದ್ದ ರುದ್ರ ಇನ್ನೂ ಅವಳ ಸೌಂದರ್ಯಕ್ಕೆ ಆಕರ್ಷಿತನಾಗ್ತಿದ್ದ. ಅವಳು ಮುಂದೆ ಸರಿಯಲು ಹೊರಟಾಗ ರುದ್ರ ಅವಳ ಕೈ ಹಿಡಿದು ಗೋಡೆಯ ಹಿಂದೆ ಎಳೆದನು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಬಿಡ್ಬಿಡಿ ಎಂಬ ಕಂಪು ಧ್ವನಿ ಅವಳ ತುಟಿಗಳಿಂದ ಬಂದಿತು. ಆದರೂ ರುದ್ರ ಅವಳನ್ನು ಹತ್ತಿರ ಸೆಳೆದು ಹಿಡಿದಿಟ್ಟುಕೊಂಡ. ಅವಳು ಅವನ ಎದೆಗೆ ತಾಗಿದಳು. ಇಬ್ಬರ ಹೃದಯ ಬಡಿತಗಳು ಪರಸ್ಪರ ಸ್ಪಷ್ಟವಾಗಿ ಕೇಳಿಬಂದವು. ಅವನು ಮುಖವನ್ನು ಅವಳ ಮುಖದ ಹತ್ತಿರ ತಂದ. ನಾನು ನಿಮ್ಮನ್ನು ಮದುವೆಯಾಗಿಲ್ಲ, ಜನರ ಮುಂದೆ ನಾಟಕದ ಮದುವೆಯಾಗಿದ್ದೇನೆ. ನನಗೂ ನಿಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಆರುಷಿ ಹೆದರಿಕೊಂಡು ಹೇಳಿದಳು. ಆಗ ರುದ್ರ ಧೈರ್ಯದಿಂದ ಪಿಸುಗುಟ್ಟುತ್ತಾ, ನಾನು ನಿನ್ನನ್ನು ನಿಜವಾಗಿ ಮದುವೆಯಾಗಿದ್ದೇನೆ. ಎಲ್ಲರ ಮುಂದೆ ನಿನ್ನ ಹೆಸರಿನಲ್ಲಿ ನನ್ನ ಮದುವೆ ನಡೆದಿದೆ. ನೀನೇ ನನ್ನ ಮೊದಲ ಪ್ರೀತಿ, ಕೊನೆಯ ಪ್ರೀತಿ. ನನ್ನ ಹೆಂಡತಿ ನೀನೇ. ನಿನಗೆ ನನ್ನ ಮೇಲೆ ಸಂಪೂರ್ಣ ಹಕ್ಕಿದೆ. ನನಗೂ ನಿನ್ನ ಮೇಲೆ ಇದೆ ಎಂದು ಅವಳ ಕಿವಿಯಲ್ಲಿ ಹೇಳಿದಾಗ ಅವಳ ಮನಸ್ಸಿನಲ್ಲಿ ಶೂನ್ಯತೆ ಇತ್ತು. ಯಾವ ಭಾವನೆಯೂ ಮೂಡಲಿಲ್ಲ. ರುದ್ರ ಅವಳ ಮುಖಕ್ಕೆ ಮುತ್ತು ಕೊಡಲು ಪ್ರಾರಂಭಿಸಿದ. ನಾನು ಕೋಣೆಯಲ್ಲಿ ನಿನಗಾಗಿ ಕಾಯುತ್ತಿದ್ದೇನೆ. ನನಗೆ ಊಟ ತಂದುಕೊಡು. ಇಲ್ಲದಿದ್ದರೆ ನಾನು ಹಸಿವಿನಿಂದ ಇಡೀ ದಿನ ಇರ್ತೀನಿ. ಅದಕ್ಕೆ ನೀನೇ ಹೊಣೆ ಎಂದನು. ಆ ಸುಂದರ ರಾಜಕುಮಾರನ ಮಾಂತ್ರಿಕ ನೋಟದಲ್ಲಿ ಆರುಷಿ ಕಳೆದೇ ಹೋಗಿದ್ದಳು. ಅವಳ ಹೆಜ್ಜೆಗಳು ಕುತೂಹಲದಿಂದ ಕಂಪಿಸುತ್ತಿದ್ದವು. ಎದೆ ಮೇಲೆ ಕೈಯಿಟ್ಟು ಭಾರವಾಗಿ ಉಸಿರಾಡುತ್ತಿದ್ದಳು. ಓ ದೇವ್ರೆ, ಇದೇನು? ನನ್ನನ್ನು ಶಾಪ ತೆಗೆದುಹಾಕಲು ಮದುವೆ ಮಾಡಿದ್ರು, ಹೆಂಡತಿಯಾಗಿ ಮಾಡಲು ಅಲ್ಲ. ಆದರೆ ಇವನ ಬದಲಾಗುತ್ತಿರುವ ವರ್ತನೆ ನನ್ನ ಭಾವನೆಗಳನ್ನು ಯಾಕೆ ಅವಮಾನಿಸ್ತಾನೆ ಎಂಬ ಯೋಚನೆಗಳೇ ಆಕೆಯ ಮನಸ್ಸಿನಲ್ಲಿ ತಿರುಗುತ್ತಿದ್ದವು. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಮತ್ತು ಅವನು ಒಂದಾಗೋಕ್ಕೆ ಎಂದೂ ಸಾಧ್ಯವಿಲ್ಲ. ಅಂದರೆ ನಾವು ಗಂಡ ಹೆಂಡತಿಯಾಗಿ ಬದುಕಲು ಸಾಧ್ಯವಿಲ್ಲ ಎಂಬ ಸತ್ಯ ತಿಳಿದಿದ್ರೂ ಯಾಕೆ ಅವರು ನನ್ನ ಭಾವನೆಗಳನ್ನು ಪರೀಕ್ಷಿಸ್ತಿದ್ದಾರೆ, ಯಾಕೆ ನನ್ನ ಮನಸ್ಸನ್ನು ಬದಲಾಯಿಸ್ತಿದ್ದಾರೆ ಎಂದು ಯೋಚಿಸುತ್ತಾ ಆರುಷಿ ಅಡುಗೆ ಮನೆಯಲ್ಲಿ ಉಪಹಾರವನ್ನು ತಯಾರಿಸುತ್ತಿದ್ದಳು. ಆ ವೇಳೆ ಮನೆಯ ಕೆಲಸದಾಕೆ ರುದ್ರನಿಗೆ ಅಲಂಕರಿಸಿದ ರುಚಿಕರ ಉಪಹಾರವನ್ನು ಟ್ರೇಯಲ್ಲಿ ಇಟ್ಟುಕೊಡಲು ಹೊರಟಳು. ಆದರೆ ರುದ್ರ ಆ ತಿಂಡಿಯನ್ನು ನಿರಾಕರಿಸುತ್ತಾನೆ ಎಂದು ಆರುಷಿಗೆ ಗೊತ್ತಿತ್ತು. ಅವನ ಆ ಮಾತುಗಳು ಇನ್ನೂ ಆರುಷಿಯ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವಳು ತಯಾರಿಸಿದ್ದ ಸರಳ ಉಪಹಾರವನ್ನು ಕೈಯಲ್ಲಿ ಹಿಡಿದುಕೊಂಡು ಅವನ ಕೋಣೆಗೆ ಹೋಗ್ಬೇಕಾ ಬೇಡವಾ ಅಂತ ಯೋಚಿಸ್ತಿದ್ಲು. ಅವಳ ಮನಸ್ಸು ಅವನ ಹತ್ತಿರ ಹೋಗಬೇಕು, ಅವನನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಬೇಕು, ಮನಸ್ಸು ತೃಪ್ತಿಯಾಗುವವರೆಗೆ ಅವನನ್ನು ನೋಡಬೇಕು ಅಂತ ಹೇಳ್ತಿತ್ತು. ಆದರೆ ಬುದ್ಧಿ ತಕ್ಷಣ ಹೇಳಿತು, ನೀನವನ ಹೆಂಡತಿಯಲ್ಲ. ನೀನು ಇಲ್ಲಿಗೆ ಬಂದದ್ದು ಒಂದು ನಾಟಕದ ಮದುವೆಗಾಗಿ, ನಿಜವಾದ ಪ್ರೀತಿಗಾಗಿ ಅಲ್ಲ. ಹೃದಯ ಒಂದು ಬದಿ ಎಳೆದರೆ ಮನಸ್ಸು ಮತ್ತೊಂದು ಬದಿಗೆ ಎಳೆಯುತ್ತಿತ್ತು. ಅವರೊಳಗಿನ ಯುದ್ಧದ ನಡುವೆ ತಾನು ಯಾರ ಪರ ಹೋಗಬೇಕು ಎಂಬುದು ಗೊತ್ತಾಗದೆ ನಿಶ್ಚಲವಾಗಿ ಕುಳಿತಳು. ಕಣ್ಣು ತುಂಬಿ ಬಂದು ನೀರು ಹರಿಯಿತು. ಕೈಯಲ್ಲಿದ್ದ ಉಪಹಾರ ತಣ್ಣಗಾಗಿತ್ತು. ಇನ್ನೇನು ಅವರು ತಯಾರಿಸಿದ ಉಪಹಾರವನ್ನು ತೆಗೆದುಕೊಂಡು ಒಳಗೆ ಹೋಗಲಿದ್ದಳು. ಅಷ್ಟರಲ್ಲಿ ರಜನಿ ರುದ್ರನಿಗೆ ನೀಡಲು ಹೋಗಿದ್ದ ಉಪಹಾರವನ್ನು ಕೈಯಲ್ಲಿ ಹಿಡಿದು ವಾಪಸ್ ಬಂದಳು. ಇವತ್ತಿನವರೆಗೆ ಚಿಕ್ಕೇಜಮಾನ್ರು ಎಂದಾದರೂ ಬೆಳಗಿನ ಉಪಹಾರವನ್ನು ತಪ್ಪಿಸಿದ ನೆನಪಿಲ್ಲ. ಯಾವಾಗಲೂ ರಾಯಲ್ ಉಪಹಾರ ಬೇಕಂತಾನೆ ಹೇಳ್ತಿದ್ರು. ಆದರೆ ಇವತ್ತು ನಾನು ಎಷ್ಟೇ ಒತ್ತಾಯ ಮಾಡಿದರೂ ಅವರು ತಿಂಡಿಯನ್ನು ತಿನ್ನಲಿಲ್ಲ. ಏನಾಯಿತು ಅಂತ ಗೊತ್ತಾಗ್ತಿಲ್ಲ ಎಂದು ಹೇಳುತ್ತಿದ್ದಳು. ಇದು ಕೇಳಿದ ಆರುಷಿಯ ಕಣ್ಣೀರು ಹೆಚ್ಚಾಗಿ ಹರಿಯಿತು. ನನಗೋಸ್ಕರ ಅವರು ಹಸಿವಿನಿಂದ ಇದ್ದಾರಾ? ನಾನೇ ತಪ್ಪು ಮಾಡಿದ್ದೀನಾ ಎಂಬ ಭಾವನೆ ಅವಳಲ್ಲಿ ಕಾಡಿತು. ಅವಳು ಬೇಸರದಿಂದ ತನ್ನ ಕೋಣೆಗೆ ಓಡಿದಳು. ಅವಳು ಅಳುತ್ತಿರುವುದನ್ನು ನೋಡಿ ರಜನಿ ಆಶ್ಚರ್ಯಪಟ್ಟಳು. ಆದರೆ ಯಾವುದೇ ಪ್ರಶ್ನೆ ಕೇಳದೆ ತನ್ನ ಕೆಲಸದಲ್ಲಿ ತೊಡಗಿದಳು. ಆ ದಿನ ಆರುಷಿ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನವೂ ಕೂಡ ತಿನ್ನಲಿಲ್ಲ. ಅವಳು ಇಡೀ ದಿನ ರುದ್ರನ ಬಗ್ಗೆ ಯೋಚಿಸುತ್ತಿದ್ದಳು. ರುದ್ರರವರೇ, ನೀವು ನನಗೆ ಯಾಕೆ ಈ ರೀತಿ ಮಾಡ್ತಿದ್ದೀರಾ ಎಂಬ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ಆಳವಾಗಿ ಮೂಡುತ್ತಿತ್ತು. ಅವರಿಬ್ಬರು ಬೆಳಗ್ಗೆಯಿಂದ ಊಟ ತಿಂಡಿ ಮಾಡಿರಲಿಲ್ಲ. ಆ ಕಾರಣದಿಂದ ಇಬ್ಬರಿಗೂ ವಿಚಿತ್ರವಾದ ಶೂನ್ಯ ಭಾವನೆ, ಬೇಸರ, ಅಸಹಾಯಕತೆಯ ಭಾವನೆ ಮೂಡ್ತಿತ್ತು. ರುದ್ರನ ಮನಸ್ಸು ಆರುಷಿಗಾಗಿ ಚಡಪಡಿಸುತ್ತಿತ್ತು. ಅವಳು ಹೋಗಬೇಕು ಎಂದರೂ ಹೋಗಲಾಗುತ್ತಿರಲಿಲ್ಲ. ಅವಳು ಅಸಹಾಯಕಳಾಗಿದ್ದಳು. ಆ ಸಮಯದಲ್ಲಿ ಆರುಷಿ ನಿಧಾನವಾಗಿ ತನ್ನ ಕೋಣೆಯಿಂದ ಹೊರಬಂದು ರುದ್ರನ ಕೋಣೆಯ ಬಾಗಿಲು ಕಡೆ ನೋಡುತ್ತಿದ್ದಳು. ಅಷ್ಟರಲ್ಲಿ ಸರಿತಾರವರು ಬಂದು ಬಾಗಿಲು ತಟ್ಟಿದರು. ಮಗ, ಬಾಗಿಲು ತೆಗೆಯೋ, ಏನಾಯ್ತು ನಿನಗೆ? ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಏನಾಗಿದೆ? ಆದರೆ ರುದ್ರ ಬಾಗಿಲು ತೆರೆಯಲಿಲ್ಲ. ಅಮ್ಮ, ನೀವು ಹೋಗಿ, ನನಗೆ ಹಸಿವಿಲ್ಲ, ನಾನು ಚೆನ್ನಾಗಿದ್ದೀನಿ, ನನ್ನ ಬಗ್ಗೆ ಚಿಂತೆ ಬೇಡ ಎಂದು ಉತ್ತರಿಸಿದ. ಮಗನೇ, ಏನಾದರೂ ನನ್ನಿಂದ ತಪ್ಪಾಯ್ತಾ? ಯಾಕೆ ಹೀಗಿದ್ಯಾ ಎಂದು ಸರಿತಾ ಮತ್ತೊಮ್ಮೆ ಕೇಳಿದರು.
ಸಾಕು ಅಮ್ಮ, ನನಗೆ ಏನೂ ಆಗಿಲ್ಲ, ನನಗೆ ಬಾಧೆ ಕೊಡಬೇಡಿ ಎಂದು ಕಠಿಣವಾಗಿ ಉತ್ತರಿಸಿದ. ಅದನ್ನು ಕೇಳಿದ ಸರಿತಾ ಮಂಕಾಗಿ ಅಲ್ಲಿಂದ ಹಿಂತಿರುಗಿದರು. ಅವರ ಹೃದಯದಲ್ಲಿ ವೇದನೆ, ತನ್ನ ಮಗ ಇಡೀ ದಿನವೂ ತಿಂದಿಲ್ಲ ಎಂಬ ನೋವು ಆಳವಾಗಿತ್ತು. ಆರುಷಿ ಹಿಂದೆ ಮುಂದೆ ಯೋಚಿಸದೆ ನೇರವಾಗಿ ಹೆಜ್ಜೆ ಹಾಕಿದಳು. ಅವಳು ಬೇಗನೆ ಅಡುಗೆ ಮನೆಗೆ ಬಂದು ಆಹಾರವನ್ನು ಟ್ರೇನಲ್ಲಿ ಇರಿಸಿ ಮೌನವಾಗಿ ರುದ್ರನ ಬಾಗಿಲಿಗೆ ಬಂದು ತಟ್ಟಿದಳು. ಅವಳ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅಮ್ಮ ಮತ್ತೆ ಬಂದಿದ್ದಾರೆ ಎಂದು ಅಂದುಕೊಂಡು, ಅಮ್ಮ, ನನಗೆ ತೊಂದರೆ ಕೊಡಬೇಡಿ, ನಾನು ನನ್ನ ಪಾಡಿಗೆ ಇರುತ್ತೇನೆ, ನನಗೆ ಹಸಿವಿಲ್ಲ, ನೀವಿಲ್ಲಿಂದ ಹೋಗಿ ಅಂತ ಹೇಳಿದ. ರುದ್ರನ ಕೋಪದ ಧ್ವನಿ ಬಂದಾಗ, ಇದು ನಾನು ಆರುಷಿ, ದಯವಿಟ್ಟು ಬಾಗಿಲು ತೆರೆಯಿರಿ ಎಂದು ಹೇಳಿದಳು. ಆಗ ಅವಳು ಹೇಳಿದ ತಕ್ಷಣ ಬಾಗಿಲು ತಟ್ಟನೆ ತೆರೆಯಿತು ಮತ್ತು ಆರುಷಿ ಭಯದಿಂದ ರುದ್ರನನ್ನು ನೋಡಿದಳು. ಅವನು ಆಶ್ಚರ್ಯದಿಂದ ಅವಳನ್ನು ನೋಡ್ತಿದ್ದ. ನೀನು ನನಗೆ ಊಟ ಕೊಡಲು ಬಂದಿದ್ಯಾ? ಹಾಗಾದರೆ ಅದನ್ನು ಹಿಂದಕ್ಕೆ ತಗೊಂಡು ಹೋಗು, ನನಗೆ ಬೇಡ, ಈಗ ನನಗೆ ಹಸಿವಾಗೋದಿಲ್ಲ ಎಂದು ಕೋಪದಲ್ಲಿ ಹೇಳಿದ. ಆಹಾರದ ಟ್ರೇಯನ್ನು ಕೈಯಲ್ಲಿ ಹಿಡಿದುಕೊಂಡು ಅವಳು ಏನನ್ನಾದರೂ ಹೇಳಲು ಪದಗಳನ್ನು ಹುಡುಕುತ್ತಿರುವಂತೆ, ಆದರೆ ಏನು ಹೇಳಬೇಕೆಂದು ಅರ್ಥವಾಗದೆ ಮೌನವಾಗಿ ಕಣ್ಣುಗಳನ್ನು ಕೆಳಗೆ ಇರಿಸಿ ನಿಂತಳು. ಅವಳು ಬಹಳ ಹೊತ್ತು ಹಾಗೆಯೇ ನಿಂತಿದ್ದಳು. ನಂತರ ರುದ್ರ ಅವಳ ಕೈ ಹಿಡಿದು ಕೋಣೆಯೊಳಗೆ ಕರೆದೊಯ್ದ. ನೀನೀಗ ನನ್ನ ಬಗ್ಗೆ ಯಾಕೆ ಯೋಚಿಸಿದೆ? ನಾನು ಹಸಿವಿನಿಂದ ಇದ್ರೆ ನಿನ್ಗೇನು ಎಂದು ಕೇಳಿದ. ಅವಳು ಆಹಾರದ ತಟ್ಟೆಯ ಕಡೆಗೆ ತೋರಿಸುತ್ತಾ, ಅದು ನಾನು ಆರುಷಿ ಭಯ ಮತ್ತು ಅಸಹಾಯಕತೆಯಿಂದ ಏನನ್ನು ಹೇಳಲು ಸಾಧ್ಯವಾಗದೆ ತೊದಲಾಡಿದಳು. ಆಗ ರುದ್ರ ಬಂದು ಅವಳೊಂದಿಗೆ ಸ್ವಲ್ಪ ನಗುತ್ತಾ ಹಾಸಿಗೆಯ ಮೇಲೆ ಕೂರಿಸಿ ತಾನು ಪಕ್ಕದಲ್ಲಿ ಕೂತ. ಆಗ ಆರುಷಿ ಧೈರ್ಯ ಮಾಡಿಕೊಂಡು, ಈ ಹಠಮಾರಿತನ ಸರಿಯಲ್ಲ, ನಿಮಗೆ ಗೊತ್ತು, ನಮ್ಮ ಮದುವೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಆರುಷಿ ಆಳವಾದ ದುಃಖದಿಂದ ತಲೆ ಬಾಗಿಸಿ ಹೇಳಿದಳು. ಖಂಡಿತ ನಾನು ಈ ಕುಟುಂಬದ ವ್ಯಕ್ತಿ ಮತ್ತು ಪ್ರಕಾಶ್ ಧನಂಜಯ್ ನನ್ನ ತಂದೆ. ಆದರೆ ನಾನು ಇಂದಿನ ಕಾಲದ ವಿದ್ಯಾವಂತ, ಸಂವೇದನಾಶೀಲ ವ್ಯಕ್ತಿ. ನಾನು ಮದುವೆಯ ಪವಿತ್ರ ಬಂಧವನ್ನು ನಿಷ್ಪ್ರಯೋಜಕ ಅಸಂಬದ್ಧತೆಗಿಂತ ಹೆಚ್ಚಾಗಿ ನಂಬುತ್ತೇನೆ. ನಾನು ಮದುವೆಯಾಗುವವಳು ನನ್ನ ಹೆಂಡತಿಯಾಗುತ್ತಾಳೆ. ಅವಳಿಗೆ ನಾನು ಎಲ್ಲ ಹಕ್ಕುಗಳು ಮತ್ತು ಗೌರವವನ್ನು ನೀಡುತ್ತೇನೆ ಎಂದು ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೆ. ನೀನಲ್ಲದೆ ನನ್ನ ಜೀವನದಲ್ಲಿ ಬೇರೆ ಯಾರೂ ಬರೋದಿಲ್ಲ. ರುದ್ರ ಗಂಭೀರವಾಗಿ ಮತ್ತು ನಿಧಾನವಾಗಿ ಅವಳ ಕೈಯನ್ನು ತನ್ನ ಬಲವಾದ ಕೈಗಳಲ್ಲಿ ಹಿಡಿದನು. ಅವಳ ಕೈ ತುಂಬ ತಣ್ಣಗಾಗಿತ್ತು ಮತ್ತು ನಡುಗುತ್ತಿತ್ತು. ಬೇಡ, ನನ್ನಿಂದ ದೂರವಿರಿ. ನಿಮ್ಮ ತಾಯಿಗೆ ಇದು ಗೊತ್ತಾದರೆ? ನೋಡು ಆರುಷಿ, ನಾನು ನಿನಗೆ ಎಲ್ಲವನ್ನು ಹೇಳಿದ್ದೇನೆ. ನಾನು ಯಾರು ಏನೇ ಹೇಳಿದರೂ ನೀನೇ ನನ್ನ ಹೆಂಡತಿ. ನನಗೆ ಇನ್ನೂ ಎರಡನೇ ಮದುವೆ ಎಂಬುದೇ ಇಲ್ಲ. ಅವರು ಯಾವ ನಂಬಿಕೆಯನ್ನು ಬೇಕಾದರೂ ಇಟ್ಟುಕೊಳ್ಳಲಿ. ನಾನು ನನ್ನ ಜೀವನದಲ್ಲಿ ಆಯ್ಕೆ ಮಾಡಿಕೊಂಡ ಮೊದಲ ಹೆಂಡತಿ ನೀನು ಎಂದೇ ತಿಳಿದುಕೊಂಡಿದ್ದೇನೆ. ನಾನು ನಿನಗೆ ತುಂಬ ಪ್ರೀತಿ ಮತ್ತು ವಾತ್ಸಲ್ಯದಿಂದ ವಿವರಿಸ್ತಿದ್ದೇನೆ ಮತ್ತು ನೀನು ಇನ್ನೂ ಅದೇ ಭಯವನ್ನು ನಿನ್ನ ಹೃದಯದಲ್ಲಿ ಹೊತ್ತುಕೊಂಡಿದ್ದೀಯಾ ಅಲ್ವಾ? ಅದನ್ನು ಬಿಟ್ಟು ಬಿಡು ಆರುಷಿ. ನಿನಗೆ ಗೊತ್ತಾ, ಮದುವೆಯ ನಂತರ ಒಬ್ಬ ಮಹಿಳೆಗೆ ಅತ್ಯಂತ ಮುಖ್ಯವಾದ ವ್ಯಕ್ತಿ ಅವಳ ಗಂಡ ಅವಳೊಂದಿಗಿದ್ರೆ ಆ ಮಹಿಳೆ ತುಂಬ ಬಲಶಾಲಿಯಾಗುತ್ತಾಳೆ. ಅವಳು ಯಾರಿಗೂ ಹೆದರುವ ಅಗತ್ಯವಿಲ್ಲ. ಆದರೆ ನೀನು, ರುದ್ರ ಈಗ ಸ್ವಲ್ಪ ಕಠಿಣವಾಗಿ ಹೇಳಿದ. ಅದಕ್ಕೆ ಆರುಷಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಸರಿ, ನೀವೀಗ ಊಟ ಮಾಡಿ, ನಾನು ಹೋಗುತ್ತಿದ್ದೇನೆ. ಯಾರಾದರೂ ನಮ್ಮನ್ನು ನೋಡಿದರೆ ನಾವು ಹೀಗೆ ಭೇಟಿಯಾಗಬಾರ್ದು, ಅದು ಸರಿಯಲ್ಲ. ನೀವು ಯಾವತ್ತೂ ನನ್ನನ್ನು ಈ ಸಂಕಷ್ಟದಲ್ಲಿ ಸಿಲುಕಿಸಬೇಡಿ ಎಂದು ಹೇಳಿದಳು. ಆರುಷಿ ಹೊರಡಲು ಎದ್ದು ನಿಂತಾಗ, ನಾನು ನಿನ್ನ ಗಂಡ, ನನಗೆ ನಿನ್ನ ಮೇಲೆ ಹಕ್ಕಿದೆ. ನೀನು ನನ್ನನ್ನು ಅಪರಿಚಿತನಂತೆ ನೋಡ್ತಿದ್ಯಾ? ನಾವು ಕದ್ದು ಮುಚ್ಚಿ ಭೇಟಿಯಾಗುವುದು ಸರಿಯಲ್ಲದಿದ್ದರೂ ಏಕಾಂತದಲ್ಲಿ ಒಟ್ಟಿಗೆ ಇರುವ ಅವಕಾಶ ನಮಗಿದೆ. ಅದನ್ನು ಯಾರಿಗೂ ಕೇಳುವ ಅಧಿಕಾರ ಇಲ್ಲ ಆರುಷಿ ಎಂದು ಹೇಳಿದ. ಅವನ ಶರ್ಟ್ನಲ್ಲಿ ಸಿಲುಕಿಕೊಂಡಿದ್ದ ಅವಳ ಸುಂದರವಾದ ರೇಷ್ಮೆಯಂಥ ಕೂದಲನ್ನು ಬಿಡಿಸಿದ. ಈಗ ಅವಳು ಅವನೊಂದಿಗೆ ಡೇಟ್ಗೆ ಬಂದವಳಂತೆ ಕುಳಿತಿದ್ದಳು. ಅಂದ ಹಾಗೆ ಅವನು ತಟ್ಟೆಯಿಂದ ಚಪಾತಿಯನ್ನು ತುಂಡು ಮಾಡಿ ಗ್ರೇವಿಗೆ ಡಿಪ್ ಮಾಡಿ ಅವಳ ಬಾಯಿಗೆ ನೀಡುತ್ತಾ, ನಿನ್ನ ವಯಸ್ಸೆಷ್ಟು ಅಂತ ಕೇಳಿದ. ನನಗೆ 19 ವರ್ಷ. ಅವನ ಕೈಯಿಂದ ತುತ್ತನ್ನು ತಿನ್ನುತ್ತಾ ಆರುಷಿ ನಿರ್ಭಯವಾಗಿ ಹೇಳಿದಳು. ಅದಕ್ಕೆ ರುದ್ರ ಅವಳನ್ನು ಆಶ್ಚರ್ಯದಿಂದ ನೋಡಿ, ಇಷ್ಟು ಚಿಕ್ಕವಳ ನೀನು? ಇದು ನೀನು ಓದುವ ಸಮಯ. ಯಾಕೆ ಮದುವೆಯಾಗಲು ಒಪ್ಪಿಕೊಂಡಿದ್ಯಾ? ಸರಿ, ಅದೊಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಇಲ್ಲದಿದ್ದರೆ ನನಗೆ ಮುದ್ದಾದ ಹೆಂಡತಿ ಸಿಗುತ್ತಿರಲಿಲ್ಲ. ಪರವಾಗಿಲ್ಲ, ದೇವರು ಇಲ್ಲಿಯವರೆಗೆ ನನ್ನ ಹೃದಯವನ್ನು ನಿನಗಾಗಿ ಕಾಯ್ದಿರಿಸಿದಂತೆಯೇ ನೀನು ಅದೇ ರೀತಿಯಲ್ಲಿ ನನ್ನ ಬಳಿಗೆ ಬರಬೇಕಾಗಿತ್ತು. ಅಧ್ಯಯನದ ವಿಷಯದಲ್ಲಿ ನಾನೇ ನಿನಗೆ ಕಲಿಸುತ್ತೇನೆ. ಊಟ ಮಾಡುವಾಗ ಅವನು ಲಘು ಹಾಸ್ಯಗಳನ್ನು ಸಹ ಮಾಡ್ತಿದ್ದ ಮತ್ತು ಕೆಲವೊಮ್ಮೆ ಆರುಷಿ ಅವನ ಮಾತುಗಳಿಗೆ ನಗುತ್ತಾ ಅವಳ ಬಾಯಿಯನ್ನು ಮುಚ್ಚುತ್ತಿದ್ದಳು ಮತ್ತು ಅವನು ಆ ನಗುವಿನಲ್ಲಿ ಕಳೆದು ಹೋಗುತ್ತಿದ್ದ. ನಾನೀಗ ಹೊರಡ್ತಿದ್ದೇನೆ, ತುಂಬ ತಡವಾಗ್ತಿದೆ ಎಂದು ತನ್ನ ಶಾಲನ್ನು ಸರಿ ಮಾಡಿಕೊಂಡು ಅವಳು ಬೇಗನೆ ಹೊರಡಲು ಮುಂದಾದಳು. ಅವನಿಗೆ ಬೇಸರವಾಯಿತು. ಆದರೆ ನಾಳೆ ಇದೇ ಸಮಯಕ್ಕೆ ನೀನು ಮತ್ತೆ ಬರುತ್ತೇನೆ ಎಂದು ನನಗೆ ಪ್ರಾಮಿಸ್ ಮಾಡು ಅಂತ ಹೇಳಿದ. ಅವಳು ಹೊರಡಲು ಮುಂದಾದಾಗ ರುದ್ರ ಅವಳನ್ನು ಹಿಡಿದು ತನ್ನ ಕಡೆಗೆ ಎಳೆದ. ಅವನು ಅವಳ ಹತ್ತಿರ ಬರುತ್ತಿರುವುದನ್ನು ನೋಡಿ ಅವಳು ಮುಜುಗರಕ್ಕೊಳಗಾಗಿದ್ದಳು. ಬಿಡಿ, ಯಾರಾದರೂ ಮತ್ತೆ ನೋಡಿದರೆ ಕಷ್ಟವಾದೀತು ಅಂತ ಹೇಳಿದಳು.
ಯಾರಾದರೂ ಕಂಡುಕೊಂಡ್ರೆ ಒಳ್ಳೆಯದು. ನಾವು ಹೀಗೆ ರಹಸ್ಯವಾಗಿ ಭೇಟಿಯಾಗಬೇಕಾಗಿಲ್ಲ. ನೀನು ಧೈರ್ಯಶಾಲಿ ಆದರೆ ನನ್ನನ್ನು ಬೆಂಬಲಿಸು, ನಾನೆಲ್ಲವನ್ನೂ ಸರಿ ಮಾಡುತ್ತೇನೆ ಅಂತ ಹೇಳಿದ. ಸರಿ, ನೀನು ಹೊರಡುವ ಮೊದಲು ನನ್ನನ್ನು ಸ್ವಲ್ಪ ಖುಷಿಪಡಿಸಿ ಹೋಗು. ರುದ್ರನ ಕಣ್ಣುಗಳು ಮಾದಕತೆಯ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸಿದ್ದವು. ಏನು ಹೇಳ್ತಿದ್ದೀರಾ? ಎಂಥ ಖುಷಿ? ನನಗೆ ಅರ್ಥ ಆಗ್ತಿಲ್ಲ. ಅವನು ಅವಳ ಎರಡೂ ಕೈಗಳನ್ನು ಬೆನ್ನ ಹಿಂದೆ ಹಿಡಿದು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದನು. ಆರುಷಿ ಭಯದಿಂದ ನಡುಗುತ್ತಾ ಕಣ್ಣು ಬಿಗಿಯಾಗಿ ಮುಚ್ಚಿಕೊಂಡಿದ್ದಳು. ರುದ್ರ ಅವಳ ತುಟಿಗಳತ್ತ ತಿರುಗುತ್ತಿದ್ದ. ಅವಳು ತಕ್ಷಣ ಅವನನ್ನು ತಳ್ಳಿದಳು ಮತ್ತು ಬಾಗಿಲ ಕಡೆ ಓಡಿದಳು. ರುದ್ರ ನಕ್ಕು ಮನಸ್ಸಲ್ಲಿ ಅಂದ, ಜಾಣೆ, ನನ್ನ ಮುದ್ದು ಯಾರುಷಿ ಎಂದು ಅಂದುಕೊಂಡ. ಮರುದಿನ ಅವನು ಅವಳ ಕೋಣೆಯ ಬಳಿ ಕಾಯುತ್ತಿದ್ದ. ಆದರೆ ಅವಳು ಹೊರಗೆ ಬರಲಿಲ್ಲ. ಅವನಿಗೆ ಕೋಪ ಬಂದು ನೇರವಾಗಿ ಅವಳ ಕೋಣೆಗೆ ಹೋದ. ಒಳಗೆ ಹೋಗಿ ಬಾಗಿಲು ಮುಚ್ಚಿ ಅವಳ ಮುಂದೆ ನಿಂತು, ನಾನೇ ಬರುತ್ತೇನೆ ಅಂತ ಹೇಳಿ ಈಗ ನೀನು ನನ್ನ ಮಾತು ಕಡೆಗಣಿಸಿದಲ್ವಾ? ಎಲ್ಲರ ಮೇಲೂ ನಿನಗೆ ಕಾಳಜಿ, ಆದರೆ ನನ್ನ ಮೇಲೆ ಮಾತ್ರ ಇಲ್ಲ ಅಂತ ಹೇಳಿದ. ನನ್ನ ಮುಂದೆ ಬರಲು ಹಿಂಜರಿಕೆನಾ? ಅವನು ಹತ್ತಿರ ಹೋದಾಗ ಆರುಷಿ ಹೆದರಿ ದೂರ ಸರಿಯಲು ಪ್ರಯತ್ನಿಸಿದಳು. ದಯವಿಟ್ಟು ಇಲ್ಲ, ಬೇಡ, ಇದು ಸರಿಯಲ್ಲ ಎಂದಳು. ಅವಳು ಬಾಗಿಲ ಹತ್ತಿರ ಹೋಗಲು ಯತ್ನಿಸಿದಾಗ ಅವನು ಅವಳ ಕೈ ಹಿಡಿದು ತನ್ನ ಮಡಿಲಿಗೆ ಎಳೆದ. ನೀನು ಬಾರದಿದ್ರೆ ನಾನು ಬರುವೆ ಅಂತ ನಿರ್ಧಾರ ಮಾಡಿದ್ದೆ ಆರುಷಿ. ಅವನ ಧ್ವನಿ ಗಂಭೀರವಾಗಿತ್ತು. ಕಣ್ಣುಗಳಲ್ಲಿ ಪ್ರೀತಿ ತುಂಬಿತ್ತು. ಅವನು ಮುದ್ದಾಗಿ ಅವಳ ಮುಖದತ್ತ ತಿರುಗಿದ. ಅವಳು ನಡುಗುತ್ತಾ ಬೆವರಲ್ಲಿ ಒದ್ದೆಯಾದಳು. ರುದ್ರ ಅವಳನ್ನು ಮಡಿಲಲ್ಲಿ ಎತ್ತಿ ಹಾಸಿಗೆಗೆ ಕರೆದೊಯ್ದ. ಪ್ರೀತಿಯಿಂದ ಅವಳ ಹತ್ತಿರ ನಂಟಾದ. ಅವಳು ಮೊದಲಿಗೆ ತಡೆಯುತ್ತಿದ್ದರೂ ನಿಧಾನವಾಗಿ ಅವನ ಪ್ರೀತಿಗೆ ಮರುಳಾಗಿ ತನ್ನನ್ನು ಅವನಿಗೆ ಸಲ್ಲಿಸಿದಳು. ಅವನ ತೋಳಲ್ಲಿ ಅವಳು ಭದ್ರತೆ ಮತ್ತು ತಾಳ್ಮೆಯ ಮುದ್ದು ಅನುಭವಿಸಿದಳು. ಬೆಳಗ್ಗೆ ಅವಳು ಪಶ್ಚಾತ್ತಾಪದಲ್ಲಿ ಕಳೆದು ಹೋದಳು. ನೆನ್ನೆ ನಡೆದಿದ್ದೆಲ್ಲ ಸರಿತಾರವರಿಗೆ ಗೊತ್ತಾದರೆ ಏನಾಗ್ಬೋದು ಅಂತ ಆತಂಕಪಟ್ಟಳು. ಆಗ ರುದ್ರ ಬಂದು ಮುದ್ದಾಗಿ ತಲೆಯ ಮೇಲೆ ಮುತ್ತಿಟ್ಟು ನಗುತ್ತಾ ಅಂದ, ನಾನು ನಿನ್ನ ಗಂಡ ಆರುಷಿ, ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ. ಇನ್ನು ಮುಂದೆ ನೀನು ಅಳುಮುಖದಲ್ಲಿ ನನ್ನ ಮುಂದೆ ಬರೋದಿಲ್ಲ ಆರುಷಿ. ನಾನು ನಿನ್ನ ಮೇಲೆ ಪ್ರೀತಿಯಿಂದ ವರ್ತಿಸ್ತೇನೆ, ನೀನು ಕೂಡ ಹಾಗೆ ನಡೆದುಕೋ ಎಂದು ರುದ್ರ ಹೇಳಿದ. ಆ ಕ್ಷಣಕ್ಕೆ ಆರುಷಿಯನ್ನು ನೋಡಿ ಅವನು ಮತ್ತೆ ಅವಳತ್ತ ಹೋಗಲು ಯತ್ನಿಸಿದ. ಆದರೆ ಅವಳು ಹಳೆಯ ಘಟನೆ ನೆನೆಸಿ ಕಣ್ಣೀರು ಹಾಕಿದಾಗ ಅವನು ಕೋಪದಿಂದ ಹೊರಟು ಹೋದ. ಅವಳು ಅಳುತ್ತಾ ಕುಳಿತುಕೊಂಡಳು. ಇವಳ ಮನಸ್ಸು ಈಗ ರುದ್ರನನ್ನು ಪ್ರೀತಿಸ್ತಿತ್ತು. ಆದರೆ ಅವಳು ಬಡ ಹುಡುಗಿ, ಕೆಲ ತಿಂಗಳ ಕಾಲ ಈ ಮನೆಯಲ್ಲಿರುವವಳು. ಆದರೂ ರುದ್ರನ ಸ್ಪರ್ಶದಿಂದ ಅವಳು ಅವನ ಪ್ರೀತಿಯ ಬಂಧನಕ್ಕೆ ಸಿಲುಕಿದ್ದಳು. ಈ ಬಂಧನದಿಂದ ಹೊರಬರಲು ಆಕೆಗೆ ಮನಸ್ಸೇ ಇರಲಿಲ್ಲ. ಅವಳು ಕಣ್ಣೀರು ಒರೆಸಿಕೊಂಡು ಸ್ನಾನಕ್ಕೆ ಹೋಗಿ ಬಂದು ಬ್ಲೌಸ್ನ ದಾರ ಕಟ್ಟಲು ಕನ್ನಡಿಯ ಮುಂದೆ ನಿಂತಿದ್ದಳು. ಆಗಲೇ ರುದ್ರ ಒಳಗೆ ಬಂದ. ಅವನು ನಗುತ್ತಾ ಹೇಳಿದ, ಇಂಥ ಕೆಲಸ ಮಾಡುವಾಗ ಬಾಗಿಲು ಮುಚ್ಚು ಮುದ್ದು ಹುಡುಗಿ, ಇಲ್ಲವೇ ಬಾತ್ರೂಮ್ ಉಪಯೋಗಿಸು. ಅವಳು ತಡವರಿಸಿ ನೇರವಾಗಿ ನಿಂತಳು. ಅವನನ್ನು ನೋಡಿ ಉಸಿರಾಟ ವೇಗವಾಯಿತು. ಅವಳು ಹಾಕಿದ ಬಟ್ಟೆಯಲ್ಲಿ ಪ್ರಕಾಶಿಸುತ್ತಿದ್ದಳು. ರುದ್ರ ನಿಧಾನವಾಗಿ ಅವಳ ಹತ್ತಿರ ಹೋಗಿ ಬ್ಲೌಸ್ ದಾರ ಹಿಡಿದು ಕಟ್ಟಿ ಅವಳ ತುಟಿಗಳಿಗೆ ಮುತ್ತು ಕೊಟ್ಟ. ಆಕೆ ಹಿಂದೆ ಸರಿಯಲು ಯತ್ನಿಸಿದ್ರೂ ಅವನು ನಿಲ್ಲಿಸಿ ಅವಳ ಕಿವಿಯಲ್ಲಿ ಏನೂ ಹೇಳಿದ. ಆಗ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವನ ಮಾತಿಗೆ ಏನು ಉತ್ತರ ನೀಡಬೇಕು ಅಂತ ಆರುಷಿಗೆ ಗೊತ್ತಾಗಲಿಲ್ಲ. ಬಿಡಿ, ಯಾರಾದರೂ ಬಂದು ನೋಡಿದ್ರೆ ಏನಾಗುತ್ತದೆ ಎಂದು ಅವಳು ಹೆದರುವ ತುಟಿಗಳಿಂದ ಮೆಲ್ಲನೆ ಹೇಳಿದಳು. ಅವಳ ಕಂಪನದ ಧ್ವನಿ ಕೇಳಿ ರುದ್ರ ತನ್ನ ನಗುವನ್ನು ನಿಲ್ಲಿಸಿ, ನಿನ್ನ ಕೋಣೆಗೆ ಯಾರೂ ಬರೋದಿಲ್ಲ ಆರುಷಿ, ಯಾಕೆ ಹೆದರಬೇಕು? ಇನ್ನೂ ತಡವಾಗುವ ಮೊದಲು ನೀನು ನನ್ನ ತೋಳಲ್ಲಿ ತಾನಾಗಿ ಬರುವ ದಿನ ಬರುತ್ತದೆ. ಹೀಗಾಗಿ ಈಗಲೇ ಬರಬಾರ್ದು ಯಾಕೆ? ಸಮಯವೂ ಇದೆ, ಮನಸ್ಸೂ ಇದೆ ಎಂದು ಅವನು ಮೃದುವಾಗಿ ಹೇಳಿದ. ಅವನ ಹತ್ತಿರ ಬರೋದ್ರಿಂದ ಆರುಷಿಗೆ ಗಾಬರಿಯಾಯಿತು. ಇಲ್ಲ, ಈಗ ಬೇಡ ರುದ್ರ, ದಯವಿಟ್ಟು ಹೋಗಿ ಎಂದು ತಡೆಯಲು ಯತ್ನಿಸಿದಳು. ಅವಳ ಉಸಿರಾಟ ವೇಗವಾಗಿತ್ತು. ಅವನ ತುಟಿಗಳು ಮತ್ತೆ ಅವಳ ಕತ್ತಿಗೆ ತಾಕಿದಾಗ ಆಕೆ ಬೆಚ್ಚಿ ಹೋದಳು. ಅವನು ಅವಳನ್ನು ತೊಂದರೆಗೊಳಿಸುತ್ತಾ ಸಂತೋಷ ಪಡುತ್ತಿದ್ದ. ಆದರೆ ಅವಳ ಕಣ್ಣೀರು ಕಂಡಾಗ ರುದ್ರ ತಕ್ಷಣವೇ ಗಂಭೀರವಾಗಿ ಅವಳಿಂದ ದೂರ ನಡೆದ. ತನ್ನ ತುಟಿಗಳನ್ನು ಕಚ್ಚಿ ಹಿಡಿದು ಮೌನವಾಗಿ ಹೊರ ನಡೆದ. ಆರುಷಿಗೆ ಭಯ ಜಾಸ್ತಿಯಾಗತೊಡಗಿತು. ಆದರೆ ಅವನಿಗೆ ಮಾತ್ರ ಅವಳು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಿದ್ದಳು. ಸಮಯ ಕಳೆಯುತ್ತಿತ್ತು. ಆ ಸಮಯದಲ್ಲಿ ರುದ್ರನ ತಾಯಿ ರುದ್ರನ 2ನೇ ಮದುವೆಯ ಆರುಷಿಯ ಮುಂದೆ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತಿದ್ದರು. ಅವಳ ಎದೆ ಕಿತ್ತು ಹೋಗುತ್ತಿರುವಂತೆ ಅನ್ನಿಸ್ತಿತ್ತು. ಆದರೆ ಅವಳು ಹೇಗೆ ಹೇಳೋದು? ಅವರ ಮಗನೇ ಇವಳಿಗೆ ಹೆಂಡತಿಯ ಹಕ್ಕು ಕೊಟ್ಟವನು ಎಂಬುದನ್ನು. ರುದ್ರ ಬೆಳಗ್ಗೆ ಹೋದವನೇ ಇನ್ನೂ ಮನೆಗೆ ಬಂದಿರಲಿಲ್ಲ. ಸರಿತಾರೊಂದಿಗೆ ಆರುಷಿಯ ಮನಸ್ಸು ಆತಂಕದಲ್ಲಿ ಕಳೆಯುತ್ತಿತ್ತು. ರಾತ್ರಿ 12 ಗಂಟೆ. ನಿದ್ದೆಯಿಂದ ಕಣ್ಣು ತೂಕಡಿಸ್ತಿತ್ತು. ನಿನ್ನೆ ರಾತ್ರಿ ನಿದ್ದೆ ಇಲ್ಲದಿದ್ದರಿಂದ ಈ ರಾತ್ರಿ ಅವನಿಲ್ಲದಿರುವುದೇ ಆಕೆಗೆ ಮತ್ತಷ್ಟು ಅಸಹನೀಯವಾಗಿತ್ತು. ಕಷ್ಟದಿಂದ 1 ಗಂಟೆಯ ತನಕ ಎಚ್ಚರವಾಗಿದ್ದಳು. ಕೊನೆಗೆ ನಿದ್ದೆಗೆ ಜಾರಿದಳು. ರಾತ್ರಿ 2ಕ್ಕೆ ರುದ್ರ ಮನೆಗೆ ಹಿಂತಿರುಗಿದ. ಮನಸ್ಸು ಆರುಷಿಯ ಕೊಠಡಿಗೆ ಹೋಗಲು ತವಕಿಸುತ್ತಿದ್ದರೂ
ಅವಳ ಮೇಲೆ ಕೋಪವಿದ್ದರಿಂದ ತನ್ನ ಕೋಣೆಯತ್ತ ಹೆಜ್ಜೆ ಇಟ್ಟ. ಆದರೆ ಹೃದಯ ಮಾತ್ರ ಅವಳ ನೆನಪಿನಲ್ಲಿ ಬದಲಾಗುತ್ತಲೇ ಇತ್ತು. ಉಸಿರೆಳೆದುಕೊಂಡು ಕೊನೆಗೆ ತನ್ನ ಕೋಪವನ್ನು ಬದಿಗಿಟ್ಟು ಅವಳ ಕೋಣೆಗೆ ಹೋದ. ಬಾಗಿಲು ಮೆಲ್ಲನೆ ತೆರೆದು ಒಳಗಡೆ ಹೋದ. ಚಂದ್ರನ ಬೆಳಕು ಅವಳ ಮುಖದ ಮೇಲೆ ಬೀಳುತ್ತಿತ್ತು. ಅವನು ಹಾಸಿಗೆ ಮೇಲೆ ಕುಳಿತು ಶರ್ಟ್ ತೆಗೆದಿಟ್ಟ. ನಗುವನ್ನು ತಡೆಯುತ್ತಾ ಅವಳ ಮುದ್ದಾದ ಮುಖದತ್ತ ನೋಡುತ್ತಿದ್ದ. ನಂತರ ನಿಧಾನವಾಗಿ ಹಾಸಿಗೆಯಲ್ಲಿಯೇ ಅವಳ ಹತ್ತಿರ ಜೋಪಾನವಾಗಿ ಬಿದ್ದ. ಮೌನವಾಗಿ ಅವಳತ್ತ ಮಲಗಿಕೊಂಡ. ಆ ರಾತ್ರಿ ಸಂತೋಷದ ರಾತ್ರಿಯಾಗಿತ್ತು. ಅವಳ ಹತ್ತಿರ ಬಂದಾಗ, ಅವಳು ಕತ್ತು ತಿರುಗಿಸಿದಾಗ ಅವನ ನಗು ಅವನ ತುಟಿಯಲ್ಲಿ ಹೊಮ್ಮಿತು. ಅವಳು ನಿಧಾನವಾಗಿ ಕಣ್ಣು ತೆರೆಯುತ್ತಾ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಅವಳು ನಿಶ್ಶಬ್ದವಾಗಿ ಅವನತ್ತ ನೋಡುತ್ತಾ ಸುಮ್ಮನಾದಳು. ಅವಳು ಮಲಗುವಾಗ ಅವನು ಅವಳ ಬಳಿ ಇರಲಿಲ್ಲ. ಆದರೆ ಈಗ ಈ ರೀತಿ ಅವಳ ಹತ್ತಿರ ಬಂದು ಕೂದಲನ್ನು ಸ್ಪರ್ಶಿಸುತ್ತಾ ಮುಖವನ್ನು ನೋಡುತ್ತಿರುವುದು ಅವಳಿಗೆ ಕನಸಿನಂತಿತ್ತು. ರುದ್ರ ಅವಳ ಕೈ ಹಿಡಿದು ಮೌನವಾಗಿ ಮುದ್ದಿಸುತ್ತಿದ್ದ. ಆದರೆ ನೀವು ಬಂದ್ರಾ? ಯಾಕೆ ತಡವಾಯಿತು? ಆದರೆ ಇಲ್ಲಿ ಏನು ಮಾಡ್ತಿದ್ದೀರಿ? ದಯವಿಟ್ಟು ನಿಮ್ಮ ಕೊನೆಗೆ ಹೋಗಿ, ಯಾರಾದರೂ ನೋಡಿದರೆ ಏನಾಗ್ಬೋದು ಎಂದು ಅವಳು ನಡುಕದಿಂದ ಹೇಳಿದಳು. ನೀನು ಯಾವಾಗಲೂ ಯಾರಾದರೂ ನೋಡ್ಬೋದೇ ಎನ್ನುತ್ತೀಯಲ್ಲ, ನೋಡಲಿ, ನಾನೇನು ತಪ್ಪು ಮಾಡ್ತಿಲ್ಲ. ನನ್ನ ಹೆಂಡತಿಗೆ ಹತ್ತಿರವಾಗುತ್ತಿರುವೆ ಎಂದು ರುದ್ರ ಮೃದುವಾಗಿ ಅವಳ ಕಿವಿಯಲ್ಲಿ ಹೇಳಿದ. ದಯವಿಟ್ಟು ನಿರಾಕರಿಸಬೇಡ, ಯಾಕಂದರೆ ನಿನ್ನ ಬಳಿ ನನಗೆ ಶಾಂತಿ ಸಿಗುತ್ತದೆ, ಅದು ಬೇರೆಲ್ಲೂ ಸಿಗಲ್ಲ ಎಂದು ಅವನು ಅವಳ ಕತ್ತಿನ ಮೇಲೆ ತಲೆಯಿಟ್ಟು ನಿಧಾನವಾಗಿ ಹೇಳಿದ. ಅವನವಳ ಮುಖವನ್ನು ತನ್ನ ಕೈಯಲ್ಲೇ ಹಿಡಿದು ಕಣ್ಣೆದುರು ನೋಡುವಾಗ ಅವಳು ಭಯಭೀತಳಾಗಿ ಅವನನ್ನು ನೋಡಿ ನಿಂತಳು. ನಾನಿದ್ದೀನಿ, ಏನೂ ಆಗಲ್ಲ, ಭಯ ಪಡಬೇಡ ಎಂದು ಅವನು ಮೃದುವಾಗಿ ಹೇಳಿದ. ಅವನಿಗೆ ತಿಳಿದಿತ್ತು, ಅವಳು ತಡವಾಗಿ ಒಪ್ಪಿಕೊಳ್ಳುತ್ತಾಳೆ. ಹಾಗೆ ಆಗಿತ್ತು ಕೂಡ. ಆ ಕ್ಷಣಕ್ಕೆ ರುದ್ರ ಮತ್ತೆ ಅವಳೊಳಗೆ ನಿಶ್ಶಬ್ದವಾಗಿ ಕರಗಿದ. ತನ್ನ ಪ್ರೀತಿಯ ತೀವ್ರತೆಯಿಂದ ಅವಳ ಮನಸ್ಸನ್ನು ಗೆದ್ದನು. ನಂತರ ಸಂತೋಷದಿಂದ ಅವಳನ್ನು ತಬ್ಬಿಕೊಂಡು ಶಾಂತವಾಗಿ ನಿದ್ದೆಗೆ ಜಾರಿದನು. ಆರುಷಿ ನೀವು ನಿಮ್ಮ ಕೋಣೆಗೆ ಹೋಗಿ ಎಂದು ಹೇಳಿದರೂ ರುದ್ರ ಕೇಳಲಿಲ್ಲ. ಅವನು ಅವಳ ಹಾಸಿಗೆಯಲ್ಲಿ ತಬ್ಬಿಕೊಂಡು ನಿದ್ರಿಸಿದ್ದ. ಅವಳು ಕೂಡ ತಾನ್ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂದುಕೊಂಡು ಅವನ ಹೆಗಲಿನ ಮೇಲೆ ತಲೆಯಿಟ್ಟು ಶಾಂತವಾಗಿ ನಿದ್ರೆ ಮಾಡಿದ್ದಳು. ಗಾಢ ನಿದ್ದೆಯ ಮಧ್ಯೆ ಅವರಿಬ್ಬರೂ ಕೆಲವು ಕ್ಷಣಗಳ ಶಾಂತಿಯುತ ಸಮಯವನ್ನು ಹಂಚಿಕೊಂಡಿದ್ದರು. ಮರುದಿನ ಬೆಳಗ್ಗೆ ಆರುಷಿ ಸಮಯಕ್ಕಿಂತ ಮೊದಲು ಎದ್ದಳು. ಸ್ನಾನ ಮುಗಿಸಿ ಬಾತ್ರೂಮ್ನಿಂದ ಹೊರಬಂದಳು. ನಂತರ ಹಾಸಿಗೆಯಲ್ಲಿ ಮಲಗಿದ್ದ ರುದ್ರನನ್ನು ನೋಡಲು ಹೊದಿಕೆಯನ್ನು ತೆರೆದಳು. ಅವನ ಮುಖವನ್ನು ಪ್ರೀತಿಯಿಂದ ನೋಡಿದಳು. ನಿಧಾನವಾಗಿ ಅವನ ಹತ್ತಿರ ಹೋಗಿ ಅವನ ಹಣೆಯ ಮೇಲೆ ಮುತ್ತು ನೀಡಿ ಬಾಗಿಲ ಕಡೆ ಹೊರಟಳು. ಆ ಕ್ಷಣದಲ್ಲೇ ಆಕೆ ಕಣ್ಣೆದುರು ಸರಿತಾರನ್ನು ನೋಡಿ ಬೆಚ್ಚಿ ಬಿದ್ದಳು. ಅವರ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಕಾಣಿಸ್ತಿತ್ತು. ಅವರ ಮುಖ ಕೆಂಪಾಗಿತ್ತು. ಅವರು ಏನು ಹೇಳಬೇಕೆಂಬುದು ಗೊತ್ತಾಗದೆ ಬೆದರುತ್ತಾ ಹಾಸಿಗೆಯಲ್ಲಿ ನಿದ್ರಿಸುತ್ತಿದ್ದ ರುದ್ರನತ್ತ ನೋಡಿದರು. ಆದರೆ ಅವನು ಇನ್ನೂ ಏನೂ ತಿಳಿಯದೆ ನಿದ್ರಿಸುತ್ತಿದ್ದ. ಕೋಪದಿಂದ ಉರಿದ ಸರಿತಾ ವೇಗವಾಗಿ ಅವಳ ಬಳಿಗೆ ಬಂದರು. ಅವಳ ತೊಳೆದ ಕೂದಲನ್ನು ಹಿಂದಿನಿಂದ ಹಿಡಿದು ಎಳೆದರು. ನೋವಿನಿಂದ ಆರುಷಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂತು. ನಿನಗೆ ಮಾನ ಮರ್ಯಾದೆ ಅನ್ನೋದಿಲ್ವಾ? ನಾಚಿಕೆ ಇಲ್ಲದೆ ಹೇಗೆ ನಡೆದುಕೊಳ್ತೀಯಾ? ನಿನ್ನನ್ನು ನಾನು ನನ್ನ ಮನೆಗೆ ತಾತ್ಕಾಲಿಕವಾಗಿ ತಂದಿದ್ದು ನನ್ನ ಮಗನಿಗಾಗಿ ಸುಂದರವಾದ ಹೆಂಡತಿಯನ್ನು ಹುಡುಕುವವರೆಗೆ ಮಾತ್ರ. ಆದರೆ ನೀನು ನನ್ನ ಮಗನ ಜೊತೆ ನನ್ನ ಮುಂದೆ ಇಂಥ ಹದಗೆಟ್ಟ ವರ್ತನೆ ಮಾಡ್ತಿದ್ಯಾ? ನನಗೆ ಗೊತ್ತಾಗದೇ ಇರ್ತದೆ ಅನ್ನಿಸ್ತಾ ನಿನಗೆ? ಅವರು ಅವಳ ಕೈ ಎಳೆದುಕೊಂಡು ಹಾಲ್ಗೆ ಕರೆದುಕೊಂಡು ಬಂದರು. ಕೋಣೆ ಮಧ್ಯೆ ಇಟ್ಟಿದ್ದ ಮೇಜಿನ ಮೇಲೆ ಗಾಜಿನ ಜಗ್ಗಿತ್ತು. ತೀವ್ರ ಕೋಪದಿಂದ ತತ್ತರಿಸಿದ ಸರಿತಾ ಆ ಜಗ್ಗನ್ನು ಕೈಯಿಂದ ಹೊಡೆದು ನೆಲಕ್ಕೆ ಬಿಸಾಡಿದರು. ಜಗ್ ಬಿದ್ದು ಚೂರು ಚೂರಾಗಿ ಒಡೆದು ಹೋಯಿತು. ಅವರು ಎಸೆದಿದ್ದ ಗಾಜಿನ ಜಗ್ ಒಡೆದ ನಂತರ ಅದರ ತುಂಡುಗಳು ನೆಲದ ಮೇಲೆ ಹಬ್ಬಿಕೊಂಡಿದ್ದವು. ಆ ಗಾಜಿನ ಚೂರುಗಳು ಆರುಷಿಯ ಕೈಗೆ ಹಾಗೂ ಕಾಲಿಗೆ ಬಿದ್ದಿದ್ದವು. ನೋವಿನಿಂದ ಕಣ್ಣೀರು ಹರಿಯುತ್ತಿತ್ತು. ತಲೆಯು ನಾಚಿಕೆಯಿಂದ ಕೆಳಗಿಳಿಯುತ್ತಲೇ ಹೋಯಿತು. ಅವಳು ಅಂದುಕೊಂಡಿರಲಿಲ್ಲ ಅವಳ ಬದುಕಿನಲ್ಲಿ ಇಂಥ ಅವಮಾನಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ನಾನೇನು ಮಾಡಿಲ್ಲಮ್ಮ ಎಂದು ಅವಳು ಅಳುತ್ತಾ ಹೇಳುತ್ತಿದ್ದಂತೆ ಸರಿತಾ ಅವಳ ಮುಖದ ಮೇಲೆ ಹೊಡೆದರು. ಆರುಷಿಗೆ ತಲೆ ತಿರುಗಿ ಬಿದ್ದು ಹೋಗುವಂತಾಯಿತು. ಅವಳು ನೋವಿನಿಂದ ಎದೆಗೆ ಕೈಯಿಟ್ಟು ಸುಮ್ಮನಾಗಿ ಅಳುತ್ತಾ ನಿಂತಳು. ಅವನು ರಾತ್ರಿ ನಿನ್ನ ಕೋಣೆಯಲ್ಲಿ ಏನ್ ಮಾಡ್ತಿದ್ದ ಎಂದು ಪ್ರಶ್ನಿಸುತ್ತಾ ಸರಿತಾರವರು ಕಿರುಚಾಡುತ್ತಿದ್ದರು. ಅಷ್ಟರಲ್ಲಿ ಪ್ರಕಾಶ್ ಧನಂಜಯ್ ಕೂಡ ಅಲ್ಲಿಗೆ ಬಂದಿದ್ದರು. ಅವಳೇನು ಕೇಳುತ್ತಿದ್ದಾಳೆ ಗೊತ್ತಾ? ಉತ್ತರ ಕೊಡು ಎಂದು ಅವರು ಕೂಗಿದರು. ಆರುಷಿ ಏನಾದರೂ ಹೇಳುವ ಮುನ್ನವೇ ಪ್ರಕಾಶ್ ಅವರು ಅವಳತ್ತ ಕೈ ಎತ್ತಿದ್ದರು. ಆದರೆ ಅದೇ ಹೊತ್ತಿಗೆ ಯಾರೋ ಹಿಂದಿನಿಂದ ಅವರ ಕೈ ಹಿಡಿದರು. ಎಲ್ಲರೂ ಆಶ್ಚರ್ಯದಿಂದ ಹಿಂತಿರುಗಿದರು. ಮುಂದೆ ನಿಂತಿದ್ದವನು ರುದ್ರ. ರುದ್ರ ಎಂದು ಆಶ್ಚರ್ಯದಿಂದ ಪ್ರಕಾಶ್ ಧನಂಜಯ್ ಕೇಳಿದರು. ಅವನ ಕಣ್ಣಲ್ಲಿ ಕೋಪ ಹೊತ್ತಿ ಉರಿಯುತ್ತಿತ್ತು. ಅವನು ಶರ್ಟ್ ಇಲ್ಲದೆ ಅದೇ ಸ್ಥಿತಿಯಲ್ಲಿ ಬಂದಿದ್ದನ್ನು ನೋಡಿ ಎಲ್ಲರೂ ಬೆಚ್ಚಿ ಬಿದ್ದರು. ನಿಲ್ಸಿಯಪ್ಪ ಎಂದ ರುದ್ರ. ಅವಳು ನನ್ನ ಹೆಂಡತಿ. ಈ ರೀತಿ ಅವಳ ಮೇಲೆ ಕೈ ಹಾಕೋದು ಸರಿಯಲ್ಲ. ಅವನು ಆರುಷ್ಯನ ಎಳೆದುಕೊಂಡು ತನ್ನ ಎದೆಯೊಳಗೆ ತಬ್ಬಿಕೊಂಡ. ಇದು ಯಾವ ನಂಬಿಕೆ? ಇದು ನಿಮ್ಮ ಸಂಸ್ಕಾರನಾ? ಅವಳು ನನ್ನ ಹೆಂಡತಿ. ನಾನವಳನ್ನು ಎಲ್ಲರ ಮುಂದೆ ಮದುವೆಯಾಗಿದ್ದೇನೆ.
ನಾನು ತಪ್ಪೇನೂ ಮಾಡಿಲ್ಲ ಎಂದು ರುದ್ರ ಗಂಭೀರ ಧ್ವನಿಯಲ್ಲಿ ಗರ್ಜಿಸಿದ. ನಾನು ಆ ಮದುವೆಯನ್ನು ಒಪ್ಪಲ್ಲ. ಈ ಹುಡುಗಿ ನಿನ್ನ ಹೆಂಡತಿ ಅಲ್ಲ. ನೀನು ತಕ್ಷಣ ಇವಳಿಗೆ ವಿಚ್ಛೇದನ ಕೊಡಬೇಕು. ನಿನ್ನ ಮದುವೆ ನೀಲಂನ ಜೊತೆ ಆಗಬೇಕು. ಅವಳೇ ನನ್ನ ಮನೆ ಮಗಳು ಎಂದು ಸರಿತಾ ಗರ್ಜಿಸಿದರು. ನೀನು ಈ 3 ಕಾಸಿನ ಹುಡುಗಿಗಾಗಿ ನಿನ್ನ ತಾಯಿಯ ಎದುರು ನಿಲ್ತಿದ್ಯಾ ಎಂದು ಅವರು ಕೂಗುತ್ತಾ ಅವಳತ್ತ ಧಾವಿಸಿದರು. ಆರುಷಿ ಬೆದರಿ ಹೋಗಿ ರುದ್ರನ ಹಿಂದೆ ಅಡಗಿ ಕಣ್ಣು ಮುಚ್ಚಿಕೊಂಡಳು. ಅವಳು 3 ಕಾಸಿನ ಹುಡುಗಿಯಲ್ಲ, ಅವಳು ನನ್ನ ಹೆಂಡತಿ. ರುದ್ರ ಧನಂಜಯ್ ಗಟ್ಟಿಯಾಗಿ ಹೇಳಿದ. ನನ್ನ ಜೀವ ಇರುವವರೆಗೂ ಇವಳೇ ನನ್ನ ಹೆಂಡತಿ. ಈ ಮಾತು ಕೇಳಿದ ಮೇಲೆ ಪ್ರಕಾಶ್ ಧನಂಜಯನ ಕಣ್ಣ ಮುಂದೆ ಕತ್ತಲಾದಂತಾಯಿತು. ಸರಿತಾ ಎದೆ ತಟ್ಟಿ ಅಳತೊಡಗಿದರು. ಕೆಲಸಗಾರರು ಬಾಯಿಗೆ ಕೈ ಹಾಕೊಂಡು ನಿಂತುಬಿಟ್ರು. ಈ ಹುಡುಗಿಯನ್ನು ಇಲ್ಲಿ ಇಟ್ಕೊಳ್ಬೇಡಿ, ತಕ್ಷಣವೇ ಮನೆಯಿಂದ ಕಳುಹಿಸಿಬಿಡಿ ಎಂದು ಕೋಪದಿಂದ ಸರಿತಾ ಕೂಗಿದರು. ನೀವ್ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅವರಲ್ಲಿದ್ದ ನೋವು ಹಾಗೆ ಹೃದಯಕ್ಕೆ ಬಾಣದಂತೆ ಚುಚ್ಚಿತ್ತು. ಸರಿತಾರವರು ತನ್ನ ಮಗನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಆದರೆ ಬಡ ಹುಡುಗಿಯನ್ನು ಅವನ ಹೆಂಡತಿಯನ್ನಾಗಿ ಮಾಡಲು ಅವರಿಗೆ ಇಷ್ಟವಿರಲಿಲ್ಲ. ಪ್ರಕಾಶ್ ಧನಂಜಯ್ ಕೋಪದಿಂದ ಮುಂದೆ ಬಂದು ಆರುಷ್ಯ ಕೈ ಹಿಡಿದರು. ಎಲ್ಲರೂ ಸುಮ್ಮನಾಗಿ ನಿಶ್ಶಬ್ದವಾಗಿ ಈ ದೃಶ್ಯವನ್ನು ನೋಡ್ತಿದ್ರು. ಕೈ ಬಿಡಿ ಪಪ್ಪ, ಅವಳನ್ನು ಬಿಡಿ ಎಂದು ರುದ್ರ ಗಟ್ಟಿಯಾಗಿ ಮುನ್ನಡೆದು ಆರುಷ್ಯ ಕೈ ಹಿಡಿದು ತನ್ನ ಎದೆಗೆ ತಬ್ಬಿಕೊಂಡು ನಿಂತ. ಅವನ ಕಣ್ಣುಗಳು ತನ್ನ ತಂದೆಯ ಕೈಯ ಮೇಲೆ ತಿರುಗಿ ನಿಂತಿದ್ದವು. ಕೈ ಬಿಡಿ ಅಂದೆ ಎಂದು ಅವನು ಎಷ್ಟು ಗಟ್ಟಿಯಾಗಿ ಕೂಗಿದನೆಂದರೆ ಅವನ ಕತ್ತಿನಲ್ಲಿ ನರಗಳು ಕೂಡ ಸ್ಪಷ್ಟವಾಗಿ ಕಂಡುಬಂದವು. ರುದ್ರ, ನೀನ್ ಯಾರ ಜೊತೆ ಮಾತನಾಡ್ತಿದ್ಯಾ? ಸ್ವಲ್ಪ ನೋಡ್ಕೊಂಡು ಮಾತಾಡು ಎಂದು ಹೇಳಿದರು. ನೀವು ಸುಮ್ಮನಿರಿ ಮಮ್ಮಿ ಎಂದು ರುದ್ರ ತೀವ್ರವಾದ ಶಬ್ದದಲ್ಲಿ ಉತ್ತರಿಸಿದ. ನೀವು ಹೆಂಗಸಾದ್ರೂ ನನ್ನ ಆರುಷಿಗೆ ಇಂಥ ನೋವು ಕೊಡೋದಾ? ನಾನು ಅವಳನ್ನು ಪ್ರೀತಿಸ್ತೇನೆ. ಅವಳು ನನ್ನ ಪ್ರೀತಿಯ ಶಾಂತಿ. ಅವಳ ಹತ್ತಿರ ಇದ್ರೆ ನನ್ನ ಹೃದಯಕ್ಕೆ ಶಾಂತಿ ಸಿಗುತ್ತದೆ. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಕೂದಲು ಚದುರಿ ಮುಖದ ಮೇಲೆ ಬಿದ್ದಿದ್ದವು. ಯಾಕಂದ್ರೆ ಅವನು ಇತ್ತೀಚೆಗೆ ನಿದ್ದೆ ಬಿಟ್ಟು ಎದ್ದವನಾಗಿದ್ದ. ಸರಿತಾ ಬೆದರಿ ಅವನತ್ತ ಬಂದಾಗ ಅವನು ಕೈ ತಡೆಯುತ್ತಾ ಗದರಿದ. ಹೆಚ್ಚಾಗಿ ಮಾತಾಡಬೇಡಿ. ನನ್ನ ಹೆಂಡತಿಯನ್ನು ಯಾರೂ ಮುಟ್ಬಾರ್ದು. ಯಾರೇನು ಒಪ್ಪದಿದ್ರೂ ಪರವಾಗಿಲ್ಲ. ಆರುಷಿ ರುದ್ರ ಧನಂಜಯನ ಹೆಂಡತಿ. ಇದನ್ನು ಒಪ್ಪದವರಿಗೆ ನಾನೊಂದು ಕ್ಷಣವೂ ಅವಕಾಶ ಕೊಡೋದಿಲ್ಲ. ನಾನು ಈ ಜೀವನದಲ್ಲಿ ಸದಾ ನನ್ನ ಮನಸ್ಸು ಹೇಳಿದಂತೆ ನಡೆಯುತ್ತಿದ್ದೆ. ಮುಂದೆಯೂ ಹಾಗೇ ಮಾಡುತ್ತೇನೆ. ಅವಳು ನನ್ನ ಹೆಂಡತಿ. ನಾನು ಯಾವ ಬೆಲೆಯನ್ನಾದರೂ ಕೊಡುತ್ತೇನೆ. ಆದರೆ ಅವಳನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ರುದ್ರ ತನ್ನ ಸ್ಪಷ್ಟ ತೀರ್ಮಾನವನ್ನು ಘೋಷಿಸಿದ. ಈ ಮಾತು ಕೇಳಿ ಪ್ರಕಾಶ್ ಧನಂಜಯನ ಮುಖ ಬಿಳಿಯಾಗಿ ಬಿಟ್ಟಿತು. ರುದ್ರ ಆರುಷಿಯನ್ನು ತನ್ನ ಕೈ ಹಿಡಿದು ತನ್ನ ಕೋಣೆಯ ಕಡೆ ಕರೆದೊಯ್ದ. ಆರುಷಿಯ ಕುತ್ತಿಗೆ ಮೇಲೆ ಗಾಯ ಉಂಟಾಗಿತ್ತು. ನೋವಿನಿಂದ ಅವಳು ಹಿಂಜರಿಯುತ್ತಿದ್ದರೂ ರುದ್ರ ಎಚ್ಚರದಿಂದ ಅವಳಿಗೆ ಔಷಧ ಹಾಕುತ್ತಿದ್ದ. ಜಾಸ್ತಿ ನೋವಾಗ್ತಿದ್ಯಾ ಎಂದು ಅವನು ಚಿಂತೆಗೊಳ್ಳುತ್ತಾ ಕೇಳಿದ. ಆರುಷಿಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿದ್ದವು. ನಾನು ನಿಮಗೆ ಮೊದಲೇ ಹೇಳಿದೆಲ್ಲ ರುದ್ರ, ನಿಮ್ಮ ತಾಯಿಗೆ ಗೊತ್ತಾದರೆ ಸರಿಯಾಗಿರಲ್ಲ ಅಂದೆ. ಈಗ ನೋಡಿ ಅವರ ಕೋಪ. ಈಗ ಏನಾಯಿತು? ಅವಳ ಕಣ್ಣೀರು ನೋಡುತ್ತಿದ್ದ ರುದ್ರ ಅವಳನ್ನು ಮುದ್ದಾಗಿ ತಬ್ಬಿಕೊಂಡು ನಗುತ್ತಾ ಹೇಳಿದ. ಏನೂ ಆಗಲ್ಲ. ಈಗ ನೋಡು, ದೊಡ್ಡ ಕಾರ್ಯಕ್ರಮ ಇರುತ್ತೆ. ಎಲ್ಲರ ಮುಂದೆ ನಾನು ನಿನ್ನನ್ನು ನನ್ನ ಹೆಂಡತಿ ಅಂತ ಘೋಷಣೆ ಮಾಡ್ತೀನಿ. ಎಲ್ಲ ಊರನ್ನೇ ಕರೆಯುತ್ತೀನಿ. ಎಲ್ಲ ಗೆಳೆಯರು ಬಂಧುಗಳು ಎಲ್ಲರೂ ಬರ್ತಾರೆ. ಅವನ ಈ ಮಾತುಗಳಲ್ಲಿ ತಮಾಷೆ ಇರಲೂಬಹುದು. ಆದರೆ ಆರುಷಿ ನೋವಿನಲ್ಲಿದ್ದರೂ ಅವನ ಮಾತಿಗೆ ನಕ್ಕಳು. ನೀನು ಸ್ವಲ್ಪ ಧೈರ್ಯವಾಗಿ ಎಲ್ಲರ ಮುಂದೆ ನೇರವಾಗಿ ನಿಂತರೆ ಎಲ್ಲವೂ ಸರಿಯಾಗ್ಬೋದು ಎಂದು ರುದ್ರ ಆರುಷಿಗೆ ಹೇಳ್ತಿದ್ದ. ಆಗ ಅವಳು ನಗುತ್ತಿದ್ದಳು. ಅವಳ ನಗುವನ್ನು ನೋಡಿ ಅವನು ಸಂತೋಷದಿಂದ ಅವಳನ್ನು ತನ್ನ ಎದೆಯಲ್ಲಿ ತಬ್ಬಿ ಹಿಡಿದುಕೊಳ್ತಿದ್ದ. ಆರುಷಿ, ನೀನು ಅವರು ನೋಡ್ತಾರೆ ಇವರು ನೋಡ್ತಾರೆ ಅಂತ ಹೆದರ್ತಿದ್ದೆ. ಈಗ ಯಾರ ಭಯವಿಲ್ಲ, ಎಲ್ಲರೂ ನೋಡಿ ಆಯ್ತಲ್ವಾ ಎಂದು ಕೇಳಿದ. ಆದರೆ ಹೊರಗಡೆ ಸರಿತಾರವರು ಜೋರಾಗಿ ಅಳುತ್ತಿದ್ದರು. ಪ್ರಕಾಶ್ ರವರು, ಆ ಹುಡುಗಿ ನಮ್ಮ ಮಗನನ್ನು ಮಾಟ ಮಂತ್ರ ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಅದಕ್ಕೋಸ್ಕರ ಅವನು ಹಾಗೆ ಮಾಡ್ತಿದ್ದಾನೆ. ನಾವೇನೇ ಮಾತನಾಡಿದ್ರೂ ಅದು ಅವನಿಗೆ ತಪ್ಪಾಗಿ ಕಾಣಿಸ್ತಿದೆ. ಆಗ ಸರಿತಾರವರು, ನಾನು ನನ್ನ ಗೆಳತಿಯ ಮುಂದೆ ಹೇಗೆ ಮುಖ ತೋರಿಸಬೇಕು? ನಮ್ಮ ಗೌರವವನ್ನೆಲ್ಲ ಅವಳು ಹಾಳು ಮಾಡಿದ್ಲು. ಸರಿತಾ, ಆ ಹುಡುಗಿಯನ್ನು ಮದುವೆ ಮಾಡೋಕೆ ನೀನೇ ಒತ್ತಾಯ ಮಾಡಿದೆ. ಆದರೆ ಆ ಹುಡುಗಿ ಹೀಗೆ ಮಾಡ್ತಾಳನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಈಗ ರುದ್ರ ಅವಳ ಮೇಲೆ ಹೆಚ್ಚು ಆಕರ್ಷಿತನಾಗಿದ್ದಾನೆ. ಆಶ್ಚರ್ಯವೆಂದರೆ ಅವಳು ಸತ್ತಿಲ್ಲ. ಶಾಪವು ಕೆಲಸ ಮಾಡಲ್ಲ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ಸತ್ಯವಾದ ಮಾತು. ಅವಳು ಇನ್ನೂ ಬದುಕಿದ್ದಾಳೆಂದ್ರೆ ಇವತ್ತಿಗಾಗಲೇ ಏನಾದರೂ ಆಗಬೇಕಿತ್ತು. ಈಗ ಏನು ಮಾಡೋದು ಎಂದು ಸರಿತಾ ತನ್ನ ಗಂಡನಲ್ಲಿ ಬೇಸರದಿಂದ ಕೇಳಿದರು. ಇನ್ನೇನು ಮಾಡೋದು, ನಿನ್ನ ಮಗನ ಮಗು ಬರುವಿಕೆಗೆ ಸಿದ್ಧತೆ ಮಾಡು ಎಂದು ಪ್ರಕಾಶ್ ರವರು ಹೇಳಿದರು. ನೀನು ನೋಡ್ಲಿಲ್ವಾ ರುದ್ರ ಆ ಹುಡುಗಿಯ ಜೊತೆ ಎಷ್ಟು ಪ್ರೀತಿಯಿಂದ ನಡೆದುಕೊಳ್ತಾನೆ? ನಿನ್ನ ಮಗನನ್ನು ಕಳೆದುಕೊಳ್ಬಾರ್ದು ಅನ್ನೋದಾದರೆ ಆರುಷಿಯನ್ನು ಬಾಧೆ ಎನ್ನದೆ ಒಪ್ಪಿಕೋ ಅಷ್ಟೆ. ಅವರು ಹೀಗೆ ಹೇಳಿ ಅಲ್ಲಿಂದ ಹೊರಟು ಬಿಟ್ಟರು. ಸರಿತಾ ತನ್ನ ಮುಖ ಮುಚ್ಚಿಕೊಂಡು ಮತ್ತೆ ಅಳತೊಡಗಿದರು. ಮುಂದಿನ ದಿನ ಬೆಳಗ್ಗೆ ವಠಾರದಲ್ಲಿ ಹಲವಾರು ಮಹಿಳೆಯರು ಕೂಡಿರುವುದನ್ನು ನೋಡಿ ಸರಿತಾರವರು ಆಶ್ಚರ್ಯದಿಂದ ಕೇಳಿದರು. ಇವತ್ತಿಲ್ಲಿ ಎಲ್ಲಾದರೂ ಏನಾದರೂ ಕಾರ್ಯಕ್ರಮವಿದೆಯಾ? ಇಷ್ಟೊಂದು ಜನ ಯಾಕೆ? ನಿಮಗೆ ಗೊತ್ತಿಲ್ವಾ?
ನಿಮ್ಮ ಮಗ ರುದ್ರ ಆರುಷಿಗೆ ಮುಖದರ್ಶನ ಕಾರ್ಯಕ್ರಮ ಇಟ್ಟಿದ್ದಾನೆ. ಹೊರಗೆ ಅಡುಗೆ ನಡೆಯುತ್ತಿದೆ. ನೀವು ನೋಡಿಲ್ವಾ ಎಂದು ಪ್ರಕಾಶ್ ರವರು ಗಂಭೀರವಾಗಿ ಕೇಳಿದ್ರು. ಇದನ್ನು ಕೇಳಿ ಸರಿತಾರವರು ಕೋಪದಿಂದ ಒಳಗೆ ಹೋದ್ರು. ಅಷ್ಟರಲ್ಲಿ ಅವರ ಗೆಳತಿ ಹರ್ಷಿತಾ ಕೋಪದಿಂದ ಬಂದು, ನೀವಿಷ್ಟು ದೊಡ್ಡ ಮೋಸ ಮಾಡಿದ್ದೀರಾ. ಮದುವೆ ಆಗುತ್ತೆ ಅಂತ ಹೇಳಿ ಮುಖದರ್ಶನ ಮಾಡ್ತಾ ಕಾರ್ಯಕ್ರಮ ಇಟ್ಟಿದ್ದೀರಾ. ಹರ್ಷಿತಾ, ಅವಳು ನಮಗೂ ಮೋಸ ಮಾಡಿದ್ದಾಳೆ. ನಾವು ಯಾರೂ ಗೊತ್ತಿಲ್ಲದೆ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಆದರೆ ನಾನು ಬಯಸಿದ್ದೆ ನನ್ನ ಮಗನ ಮದುವೆ ನೀಲಂಳೊಂದಿಗೆ ಆಗಬೇಕು. ಹರ್ಷಿತಾಳ ಕಣ್ಣುಗಳು ಕೆಂಪಾಗಿದ್ದವು. ನಾನು ಮೊದಲೇ ಹೇಳಿದ್ದಲ್ವ ಸರಿತಾ, ತುಂಬ ಪ್ರೀತಿಯಿಂದ ಮಕ್ಕಳನ್ನು ಹೆಗ್ಗಿಸಿದ್ರೆ ಹೇಗೆ ಆಗ್ತದೆ ಅಂತ. ಈಗ ನೋಡು ನಿನ್ನ ಮಗ ಏನು ಮಾಡಿದ್ದಾನೆ. ನಿನ್ನ ಮಗ ಆ ಹುಡುಗಿಯನ್ನು ಬಿಡ್ತಾನಾ? ನೋಡ್ತಿರು, ನನ್ನ ಮಗಳ ಮದುವೆ ನಿಮ್ಗಿಂತಲೂ ಶ್ರೀಮಂತ ಮನೆಯವರ ಜೊತೆ ಮಾಡಿಸ್ತೇನೆ ಎಂದು ಕೋಪದಿಂದ ಹೊರಟು ಹೋದರು. ಸರಿತಾರವರು ಏನೇ ಆದರೂ ಮುಖದರ್ಶನ ಕಾರ್ಯಕ್ರಮಕ್ಕೆ ತಯಾರಾಗಬೇಕಿತ್ತು. ಈ ಕಡೆ ನನಗೆ ತಯಾರಾಗೋದು ಗೊತ್ತಿಲ್ಲ ಎಂದು ಚಿಂತೆಯಲ್ಲಿ ಆರುಷಿ ಕಪಾಟನ್ನು ತೆರೆದಾಗ ಅಲ್ಲಿದ್ದ ಪಿಂಕ್ ಲೆಹಂಗಾವನ್ನು ನೋಡಿ ಬೆಚ್ಚಿದಳು. ನೀನು ಬಟ್ಟೆ ಬದಲಾಯಿಸು, ನಿನಗೆ ಬೇರೆ ಯಾವುದೇ ಅಲಂಕಾರ ಬೇಕಾಗಿಲ್ಲ. ನಿನ್ನ ನ್ಯಾಚುರಲ್ ಸೌಂದರ್ಯ ನನಗೆ ಸಾಕು ಎಂದು ಅವಳ ತುಟಿಗೆ ಬೆರಳಿಟ್ಟು ಪ್ರೀತಿಯಿಂದ ಅಂದ. ಆರುಷಿ ತಲೆಯಾಡಿಸಿ ನಿಂತಳು. ಆದರೆ ಲೆಹಂಗಾ ತುಂಬ ಭಾರವಾಗಿತ್ತು. ಅದನ್ನು ಎತ್ತಲು ಆಕೆಗೆ ಆಗದಿದ್ದಾಗ ರುದ್ರ ಅದನ್ನು ಹಿಡಿದು ಅವಳ ಕೈ ಹಿಡಿದು ಡ್ರೆಸ್ಸಿಂಗ್ ರೂಮಿಗೆ ಕರೆದುಕೊಂಡು ಹೋದ. ಬಟ್ಟೆ ತುಂಬ ಭಾರವಾಗಿದೆಯಲ್ಲ ಎಂದು ಕೇಳಿದ. ಹೌದು, ನಾನು ಬೇರೇನಾದರೂ ಹಾಕ್ಲಾ ಅಂತ ನಾನೇ ಯೋಚಿಸ್ತಿದ್ದೆ ಅಂತ ಹೇಳಿದ್ಲು. ಲೆಹಂಗಾದ ಬೆಲೆಯನ್ನು ಕೇಳಿ ಆಶ್ಚರ್ಯಪಟ್ಟಳು. ಅವಳು ಲೆಹಂಗಾವನ್ನೇ ಹಾಕುವಂತೆ ಅವನು ಹೇಳಿದ್ದ. ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಧೈರ್ಯ ನೀಡಿದ್ದ. ನೀನು ಬೇಗ ತಯಾರಾಗಿ ಬಾ ಅಂತ ಅವಳ ತಲೆಗೆ ಮುತ್ತಿಟ್ಟು ಹೊರ ನಡೆದ. ಅರ್ಧ ಗಂಟೆ ನಂತರ ಆರುಷಿ ಲೆಹಂಗಾ ಧರಿಸಿ ತಯಾರಾಗಿ ಬಾಗಿಲ ಹತ್ತಿರ ಬಂದಾಗ ರುದ್ರನಿಗೆ ನೋಡಲು 2 ಕಣ್ಣು ಸಾಕಾಗಲಿಲ್ಲ. ಯಾಕಂದರೆ ಅವಳು ಅಷ್ಟು ಸುಂದರವಾಗಿ ಕಾಣುತ್ತಿದ್ದಳು. ಲೆಹಂಗಾ ಧರಿಸಿದ ನಂತರ ಅವಳ ತುಟಿಗೆ ಲಿಪ್ಸ್ಟಿಕ್ ಹಚ್ಚಿದ. ಶಾಲನ್ನು ತಲೆಗೆ ಕಟ್ಟಿ ಅವಳ ಸೌಂದರ್ಯವನ್ನು ಹೊಗಳಿ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದ. ಎಲ್ಲರೂ ರುದ್ರನ ವಧುವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ರು. ಆದರೆ ಸರಿತಾರವರು ಮಾತ್ರ ಬೇಸರದಿಂದ ನಾನಿವಳನ್ನು ನನ್ನ ಸೊಸೆಯಾಗಿ ಒಪ್ಪಿಕೊಳ್ಳಲಾರೆ ಎಂದು ಹೇಳಿದರು. ಪ್ರಕಾಶ್ ಧನಂಜಯ್ ಮೌನವಾಗಿ ಎಲ್ಲವನ್ನೂ ಒಪ್ಪಿಕೊಂಡಿದ್ದರು. ಸರಿತಾರವರಿಗೆ ಇನ್ನೂ ಈ ಶಾಕ್ನಿಂದ ಹೊರಬರಲಾಗುತ್ತಿರಲಿಲ್ಲ. ಇದಕ್ಕೆ ನೀವೇ ಹೊಣೆಗಾಡ್ತೀಯಮ್ಮ ಎಂದು ರುದ್ರ ಹೇಳಿ ಹೊರಗೆ ಹೋದ. ಫಂಕ್ಷನ್ ಮುಗಿದ ನಂತರ ರುದ್ರ ಅವಳ ಕೈ ಹಿಡಿದು ಹೊರಗಡೆ ಹೋಗ್ತಿದ್ದಾಗ ಸರಿತಾರವರು ಗಾಬರಿಯಿಂದ ಅವನನ್ನು ತಡೆದರು. ಈ ಸಮಯದಲ್ಲಿ ಈ ಹುಡುಗಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತೀಯಾ? ಇಲ್ಲೇ ಇರುವ ಫಾರ್ಮ್ ಹೌಸ್ಗೆ. ನಂತರ ನಾನು ಆರುಷಿಯನ್ನು ಶಾಶ್ವತವಾಗಿ ನನ್ನೊಂದಿಗೆ ವಿದೇಶಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ಈ ಮಾತುಗಳನ್ನು ಕೇಳಿದಾಗ ಸರಿತಾರವರು ಬೇಸರಗೊಂಡರು. ಅವರ ಕಣ್ಣುಗಳಲ್ಲಿ ನೀರು ಕಂಡು ಆರುಷಿ ಕೂಡ ಬೇಜಾರಾದಳು. ಆಗ ಆರುಷಿ ಧೈರ್ಯ ಮಾಡಿಕೊಂಡು, ಅಮ್ಮ, ನಾನು ದೇವರಿಚ್ಛೆಯಿಂದ ಈ ಮನೆಯೊಳಗೆ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಒಪ್ಪಿಕೊಳ್ಳಿ. ನಿಮ್ಮನ್ನು ನಿರಾಶೆ ಪಡಿಸುವುದಿಲ್ಲ ಎಂದು ಅಳುತ್ತಾ ಹೇಳಿದಳು. ಅವಳ ಮಾತುಗಳು ಸರಿತಾರ ಹೃದಯವನ್ನು ತಳಮಳಗೊಳಿಸಿದವು. ತಕ್ಷಣವೇ ರುದ್ರ ಹಿಂದಿನಿಂದ ತಬ್ಬಿಕೊಂಡು, ಮಮ್ಮ, ಒಪ್ಕೊಳ್ಳಿ. ಇಂಥ ಸುಂದರವಾದ ಒಳ್ಳೆಯ ಮಗುವನ್ನು ಯಾರು ತಿರಸ್ಕರಿಸಲು ಸಾಧ್ಯ ಎಂದ. ಅವನ ನಗುಮುಖದ ಮಾತಿಗೆ ಸರಿತಾರವರು ಕೂಡ ನಕ್ಕು ತಮ್ಮ ಕೈಯಲ್ಲಿದ್ದ ಚಿನ್ನದ ಬಳೆಯನ್ನು ತೆಗೆದು ಆರುಷಿಗೆ ಹಾಕಿದರು. ಇದನ್ನು ನೋಡಿ ರುದ್ರ ಕೂಡ ಆಶ್ಚರ್ಯಗೊಂಡ. ಅವರು ಬಲವಂತವಾಗಿ ವಿರೋಧಿಸಿದರೂ ಅಂತಿಮವಾಗಿ ತಾಯಿಯ ಪ್ರೀತಿ ಮಗನ ಸಂತೋಷವನ್ನು ಒಪ್ಪಿಕೊಂಡಿತು. ಪ್ರೀತಿ ಶುದ್ಧವಾದಾಗ ಅದು ಎಲ್ಲ ಅಡ್ಡಿ ಆತಂಕಗಳನ್ನು ಹಿಮ್ಮೆಟ್ಟಿಸುತ್ತೆ. ನಂಬಿಕೆ, ಸತ್ಯ ಮತ್ತು ಶುದ್ಧ ಹೃದಯ ಇದ್ರೆ ತಾತ್ಕಾಲಿಕ ವಿರೋಧಗಳು ಸೋಲುತ್ತವೆ. ಮನುಷ್ಯನ ಮೌಲ್ಯ ಅಂದದಿಂದ ಅಲ್ಲ, ಆತನ ನಡವಳಿಕೆಯಿಂದ ನಿರ್ಧಾರಗೊಳ್ಳುತ್ತದೆ. ಆರುಷಿಯ ಸಹನೆ ಮತ್ತು ರುದ್ರನ ಧೈರ್ಯ ಅವರಿಬ್ಬರ ಪ್ರೀತಿಯನ್ನು ಗೆಲ್ಲುವಂತೆ ಮಾಡಿತು. ತಾಯಿ ಸರಿತಾರವರ ಹೃದಯವು ಕೊನೆಗೆ ಮಗನ ಸಂತೋಷದ ಕಡೆ ಮೃದುವಾಗಿದ್ದರಿಂದ ಕುಟುಂಬ ಮತ್ತೆ ಒಂದಾಯಿತು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.